and I'm very happy again for the opportunity extended by you, madam, and Vasudev sir. ಮತ್ತೆ ನನ್ನ ಡೀಪ್ ಹಾರ್ಟ್ ಗ್ರಾಟಿಟ್ಯೂಡ್ಸ್ ಯಾವಾಗ್ಲೂ ಮೀನಾಕ್ಷಿ ಮೇಡಮ್ಗೆ ಇರುತ್ತೆ. ಮತ್ತೆ ಎಲ್ಲ ಸತ್ಸಂಗಿಗಳು ಯಾರೆಲ್ಲ ಬಹಳ ಆಸಕ್ತಿಯಿಂದ ಈ 4 ಮಾತುಗಳನ್ನ ಕೇಳ್ಬೇಕು ಅಂತ ಈ 1.5 ಗಂಟೆ ಟೈಮನ್ನ ಅವರು ಡೆಡಿಕೇಟ್ ಮಾಡ್ತಾರೆ. ಅವರೆಲ್ರಿಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ನಮಸ್ಕಾರ ಹಾಗೂ ಧನ್ಯವಾದಗಳನ್ನ ತಿಳಿಸಿ ಇವತ್ತಿನ ವಿಚಾರ ಪ್ರಾರಂಭ ಮಾಡ್ತೀನಿ. ಒಂದು ದಿನ ಹೀಗೆ ಮೊನ್ನೆ ಹಾಲಿಡೇಸ್ ಅಲ್ಲಿ ತುಂಬಾ ಪುಸ್ತಕ ಕಲೆಕ್ಷನ್ ಮಾಡಿ ಎಲ್ಲ ಕಡೆ ಇಟ್ಟಿರೋದು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಎಲ್ಲ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೆ. ಆಗ ಕೆಲವೊಂದು ಹಳೇ ಪುಸ್ತಕಗಳು, ಅದರಲ್ಲಿರೋ ಒಂದು ತುಂಬಾ ವ್ಯಾಲ್ಯೂಬಲ್ ಆರ್ಟಿಕಲ್ಸ್ ಅಂತ ಹೇಳ್ಬೋದು, ಅದು ಒಂದಷ್ಟನ್ನ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡೆ. ಒನ್ ಅಮಾಂಗ್ ದೋಸ್ ಆರ್ಟಿಕಲ್ಸ್ ಈಸ್ ದಿಸ್. ಈ ಸ್ವರ್ಗ ಲೋಕದ ಪ್ರವೇಶವೆಂತು ಅಂತ ಇತ್ತು. ಸ್ವಲ್ಪ ಸ್ಮಾಲ್ ಟ್ವಿಸ್ಟ್ ನಾನು ತಗೊಂಡೆ, ಪಂಚದ್ವಾರಗಳು ಅಂತ. ಸೊ ಬಹಳ ಚೆನ್ನಾಗಿದೆ. ದಿಸ್ ಇಸ್ ಜಸ್ಟ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಯಜ್ಞವಲ್ಕ ಮಹರ್ಷಿ, ವಲ್ಕೆ ಮಹರ್ಷಿ ಮತ್ತೆ ಬ್ರಹ್ಮಾನಂದ ಅನ್ನೋ ಒಬ್ಬ ಭಕ್ತ. ಆ ಯಾಜ್ಞವಲ್ಕ್ಯರ ಒಬ್ಬ ಶಿಷ್ಯ ವಿದ್ಯಾಧರ ಅಂತ. ಈ 3 ಜನರ ಮಧ್ಯೆ ನಡೆಯುವಂತ ಒಂದು ಕಾನ್ವರ್ಸೇಷನ್ ಇದು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ತು. ಮತ್ತೆ ನಾವೇನ್ ಅನ್ಕೋತೀವಿ, ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಒಂದು ವೈತರಣಿ ನದಿ ದಾಟ್ಕೊಂಡು ಇನ್ನೆಲ್ಲೋ ಹೋಗಿ ಆ ದಾರಿ ಎಲ್ಲ ತೋರಿಸ್ತಾರೆ. ನಾವು ಮಾನಾಗ್ ಹೋದ್ರೆ, ಬದ್ರಿ ಯಾತ್ರೆ ಆದ ನಂತರ ಮಾನ ಅಂತ ಒಂದು ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸರಸ್ವತಿಯ ಉಗಮ ಸ್ಥಾನ ತೋರಿಸ್ತಾರೆ, ವ್ಯಾಸಗಡಿ ತೋರಿಸ್ತಾರೆ. ಆಮೇಲಿಂದ ಅಲ್ಲಿ ಸ್ವರ್ಗಕ್ಕೆ ಇಲ್ಲಿಂದ ಹೇಗ್ ಹೊರಟ್ರು ಪಾಂಡವರು ಅನ್ನೋದನ್ನ ತೋರಿಸ್ತಾರೆ. ಆ ಜಾಗಕ್ಕೆಲ್ಲ ಹೋದಾಗ ಕೊನೆಯಲ್ಲಿ ಎಲ್ಲ ತೊಂದರೆಗೆ ಒಳಗಾಗಿ ಬರೀ ಧರ್ಮರಾಯ ಮತ್ತೆ ಅವನ ಜೊತೆ ಇದ್ದ ಒಂದು ನಾಯಿ ಸ್ವರ್ಗ ಪ್ರವೇಶ ಮಾಡುತ್ತೆ ಅಂತ ಈ ತರಾನೇ ನಾವು ಒಂದು ಕತೆ. ಅದರಲ್ಲೂ ಚಾಯ್ಸು, ನೀನ್ ಹೋಗ್ತೀಯಾ ಆ ನಾಯಿನ ಕಳಿಸ್ತೀಯ ಅಂತ. ಆಗ ಅವನು ನನ್ನ ಜೊತೆ ಅಷ್ಟು ದೂರನು ಅದು ಬಂದಿದೆ ಅಂತಂದ್ರೆ ಅದೇ ಹೋಗ್ಲಿ ಅಂತ ಹೇಳುವ ಧರ್ಮರಾಯನ ಒಂದು ಧರ್ಮದ ಒಂದು ಏನಂತ ಹೇಳ್ತೀವಿ, ಜನರಾಸಿಟಿ. ಇಷ್ಟು ಈ ಪ್ರಕಾರ ನಾವು ಕೇಳಿಸ್ಕೊಳ್ತಾ ಬಂದಿರ್ತೀವಿ. ಆದ್ರೆ ಇಲ್ಲಿ ಇವತ್ತಿನ ವಿಚಾರಧಾರೆ ಸ್ವಲ್ಪ ಬೇರೆ ತರ, ತುಂಬಾ ಪ್ರಾಕ್ಟಿಕಲ್ ಆಗಿ ಬರುತ್ತೆ. ಆಗ ಅಂಥದ್ದು ಟಾಪಿಕ್ಸ್ ನನ್ಗೆ ಯಾವಾಗ್ಲೂ ತುಂಬಾ ಇಷ್ಟ ಆಗತ್ತೆ. ಯಾಕಂದ್ರೆ ನಾವ್ ಏನು ಮಾಡ್ತೀವೋ ಅದು ಜೀವನಕ್ಕೆ ತುಂಬಾ ಹತ್ತಿರವಾಗಿರ್ಬೇಕು ನನ್ನ ಪ್ರಕಾರ. ತುಂಬಾ ನಮ್ಗೆ ಅದು ಕಷ್ಟ ಅಂತ ಅನ್ಸಿದ್ರೆ ನಮ್ಗೆ ಫಸ್ಟ್ ಅರ್ಥ ಆಗಲ್ಲ, ಇನ್ ಬೇರೆಯವ್ರಿಗೆ ಹೆಂಗ್ ಅರ್ಥ ಮಾಡ್ಸೋದು, 4 ವಿಷಯ ಹಂಚ್ಕೋತೀರಾ ಅಂತಂದಾಗ ಅಂತ ಫಸ್ಟ್ ಪ್ರಶ್ನೆ ನನ್ ಮನ್ಸಲ್ಲಿ ಮೂಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಿರ್ಬೇಕು, ಪ್ರಾಕ್ಟಿಕಲ್ ಆಗಿರ್ಬೇಕು. ಆಮೇಲೆ ಅದನ್ನ ಓದಿದ್ರು ಕೇಳಿಸ್ಕೊಂಡ್ರೇನೋ ಹೌದಪ್ಪ ಇದೇ ಸತ್ಯ ಅಲ್ವಾ ಅಂತ ಅನ್ನಿಸ್ಬೇಕು. ಹಾಗಾದ್ರೂ ಅದನ್ನ ನಾವು ನಮ್ಮ ಒಳಗಡೆಗೆ ತಗೊಳ್ತೀವಿ ಒಂದು ಚಿಂತನೆಯಾಗಿ. ಆಮೇಲೆ ಮಂಥನ ಮಾಡ್ತೀವಿ, ಮನನ ಮಾಡ್ತೀವಿ, ಅದೇ ಧಾರಣ ಮಾಡ್ಕೊಳ್ತೀವಿ. ಆ ನಿಧಿಯ ಒಂದು ಧ್ಯಾಸನನೇ ನಮ್ಗಾಗತ್ತೆ. ಆ ಒಂದು ಯೋಚನೆಯಲ್ಲಿ ನಾನು ಯಾವಾಗ್ಲೂ ಟಾಪಿಕ್ಸ್ ನ ಪಿಕಪ್ ಮಾಡ್ಕೊಳ್ತೀನಿ. ಆ ರೀತಿ ಯೋಚನೆ ಮಾಡ್ಕೊಂಡು ನಾನು ಪಿಕಪ್ ಮಾಡ್ಕೊಳ್ತೀನಿ. ಓಕೆ, ಸೊ ಈಗ ಈ ಸ್ವರ್ಗ ಲೋಕಕ್ಕೆ ಯಾವುದು ಈ ಪಂಚದ್ವಾರಗಳು ಅಂತ ನಾವು ಇಲ್ಲಿ ನೋಡೋಣಂತೆ. ಬ್ರಹ್ಮಾನಂದ ಅನ್ನೋ ಒಬ್ಬ ಸತ್ಸಂಗಿ ಅಥವಾ ಭಕ್ತ ಯಾಜ್ಞವಲ್ಕ್ಯ ಮಹರ್ಷಿಗಳಿಂದ ಕೇಳಲ್ಪಟ್ಟ ಒಂದು ವಿಚಾರ ಇದು. ಆ ಮಹಾತ್ಮರು ಒಮ್ಮೆ ಭಾವನಗರಕ್ಕೆ ಬಂದಿರ್ತಾರೆ. ಕಾರ್ತೀಕ ಶುದ್ಧ ಅಷ್ಟಮಿ ಆವತ್ತು ಈ ಸ್ವರ್ಗಲೋಕದ ಮಹಿಮೆಯ ಬಗ್ಗೆ ಅವರು ವ್ಯಾಖ್ಯಾನ ನೀಡ್ತಾ ಇರೋದನ್ನ ಈ ಬ್ರಹ್ಮಾನಂದರು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ತಾರೆ. ಅವ್ರು ಜ್ಞಾಪಿಸ್ಕೊಂಡಿದ್ದೆ ನಮಗ್ ಭಾಗ್ಯ, ಈ ವಿಚಾರ ನಮಗ್ ಸಿಕ್ತು. ಇಲ್ದಲ್ಲೇ ಇದ್ದಿದ್ರೆ ನಮಗ್ ಸಿಗ್ತಾ ಇರ್ಲಿಲ್ಲ ಈ ವಿಷಯ. ಅವರಿಬ್ಬರ ಮಧ್ಯದಲ್ಲೇ ನಿಂತು ಹೋಗಿರ್ತಾ ಇತ್ತು. ಮತ್ತೆ ಅದು ಒಬ್ಬ ಲೇಖಕರು ಅದನ್ನ ತಮ್ಮ ಲೇಖನಿಯ ಮೂಲಕ ಈ ತರ ಒಂದು ಲೇಖನವನ್ನಾಗಿ ತರದಲ್ಲೇ ಹೋದ್ರೆ
ನಮಗೆ ಇನ್ನು ಕಷ್ಟ, ಸಿಗೋದೇ ಇಲ್ಲ, ಔಟ್ ಆಫ್ ಚಾನ್ಸ್ ಅಂತ. ಹಾಗಾಗಿ ಅಲ್ಲಿ ಆ ಮಹಾತ್ಮರು ಏನ್ ಹೇಳ್ತಾ ಇರ್ತಾರಪ್ಪ ಅಂತ ಹೇಳಿದ್ರೆ, ಮಗು, ಸ್ವರ್ಗ ಅಂತ ಅಂದ್ರೆ ಬೆಳಕಿನ ಲೋಕ. ಅದು ಏನದು ಸ್ವರ್ಗ ಅಂದ್ರೆ? ಬೆಳಕಿನ ಲೋಕ. ಅಲ್ಲಿ ಕತ್ತಲೆ ಅನ್ನೋ ಹೆಸರೇ ಇಲ್ಲ, ಜಾಡೆ ಇಲ್ಲ. ನೀನು ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ನಿನಗೆ ಹೇಗೆ ಒಂದು ಪ್ರಕಾಶ ಅಂದ್ರೆ ಪ್ರಕಾಶ, ಬೆಳಕು ಅಂದ್ರೆ ಬೆಳಕು ಏನ್ ಕಾಣಿಸುತ್ತೋ ಅಂತಹದ್ದು ಸ್ವರ್ಗ. ಅಲ್ಲಿ ಬರಿಯ ಆನಂದದ ಅಮೃತಧಾರೆ ಮಾತ್ರ ಹರಿತಾ ಇರುತ್ತೆ. ನಿನಗೇನ್ ಊಟ ಬೇಕೋ ಅದ್ ಸಿಗುತ್ತೆ, ನಿನಗೆ ಯಾವ ಖುಷಿ ಬೇಕೋ ಅದೆಲ್ಲ ಸಿಗುತ್ತೆ. ಈ ಒಂದು ಆನಂದದ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಂಥ ಮನುಷ್ಯನಿಗಾದ್ರೂ ಕೂಡ ಏನಾಗುತ್ತೆ? ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲ ಸಿಕ್ಕುತ್ತೆ ಅಂತ ಕೇಳಿಸ್ಕೊಂಡು ಬಂದಿರ್ತಾನೆ ಬ್ರಹ್ಮಾನಂದ. ಸೊ ಅವನೇನ್ ಮಾಡ್ತಾನೆ, ಗುರುಗಳಿಗೆ ಮತ್ತೊಂದು ಪ್ರಶ್ನೆ ಹಾಕ್ತಾನೆ. ಅಲ್ಲಿ ಇನ್ನ ಕೆಲವು ಜನ ಹೋಗ್ಲಿಕ್ಕೆ ಜಾಗ ಇದೆಯಾ ಗುರುಗಳೇ, ಅಥವಾ ಹೌಸ್ಫುಲ್ ಆಗೋಗಿದೆಯಾ ಅಂತ ಒಂದು ಪ್ರಶ್ನೆಯನ್ನ ಕೇಳುತ್ತಾನೆ. ಆಮೇಲೆ ಗುರುಗಳು ಹೇಳ್ತಾರೆ, ಇನ್ನ ಬೇಕಾದಷ್ಟು ಅವಕಾಶ ಇದೆಯಪ್ಪ, ಯಾರು ಬೇಕಾದ್ರೂ ಹೋಗ್ಬೋದು ಅಲ್ಲಿಗೆ. ಅದೊಂದು ದೊಡ್ಡ ಪುಷ್ಪಕ ವಿಮಾನ. ಅದು ಎಷ್ಟು ಜನ ಬಂದ್ರು ತನ್ನೊಳಗೆ ಅದು ಸೇರ್ಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಂಥ ಒಂದು ಆಪರ್ಚುನಿಟಿನ ನಾನು ಯಾಕೆ ಕಳ್ಕೋಬೇಕು ಅಂತ ಬ್ರಹ್ಮಾನಂದ ಯೋಚಿಸ್ತಾನೆ. ಮತ್ತೆ ಈ ಒಂದು ಕೌತುಕ, ಆಶ್ಚರ್ಯನ ನಾನು ಕೂಡ ಅನುಭವಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ತಾನು ಸ್ವರ್ಗಲೋಕವನ್ನ ಸೇರ್ಲಿಕ್ಕೆ ನಿರ್ಧಾರ ಮಾಡಿಕೊಂಡು ಸ್ವರ್ಗದ್ವಾರದ ಬಳಿಗೆ ಬಂದು ನಿಂತ್ಕೊಳ್ತಾನೆ. ಗುರುಗಳು ಏನು ಎಕ್ಸ್ಪ್ಲೈನ್ ಮಾಡಿರ್ತಾರೋ, ವಿವರಣೆ ಕೊಟ್ಟಿರ್ತಾರೋ ಹಾಗೇ ನಡೆದು ಬಂದು ಆ ಜಾಗಕ್ಕೆ ಬಂದು ನಿಲ್ತಾನೆ. ಇನ್ನೇನು ಆ ದ್ವಾರದ ಒಳಗೆ ಹೆಜ್ಜೆ ಇಡಬೇಕು, ಆಗ ಅವನಿಗಲ್ಲೊಂದು ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಹೆಂಗೆ ಅಂದ್ರೆ ಇಟ್ಸ್ ಲಿಂಗರಿಂಗ್ ಇನ್ ಹಿಸ್ ಇಯರ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಅವನ ಧ್ವನಿ ಕೇಳಿಸುತ್ತೆ. ಅಲ್ಲೊಂದು ಧ್ವನಿ ಕೇಳಿಸುತ್ತೆ. ಅದನ್ನ ಕೇಳಿಸ್ಕೊಂಡು ಬ್ರಹ್ಮಾನಂದನಿಗೆ ತುಂಬಾ ಒಂಥರ ಹಿ ಗಾಟ್ ಸ್ಟನ್ಡ್. ವಾಟ್ ಇಸ್ ದಿಸ್ ಅಂತ ಅನ್ಸುತ್ತೆ ಅವನ್ಗೆ. ಅದೇನು ಏನೋ ಕೇಳಿಸ್ತಲ್ಲ, ಇನ್ನೊಂದ್ಸಲ ಕೇಳಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಕೇಳಿಸಿದ್ದು 2 ಪದ, ಸಾವಧಾನ, ಜಾಗ್ರತೆ. ಸಾವಧಾನ, ಜಾಗ್ರತೆ ಅಂತ 2 ಪದ ಕೇಳಿಸುತ್ತೆ ಅವನಿಗೆ. ಅರೆ, ಮಹಾತ್ಮರು ನೋಡಿದ್ರೆ ಈ ಸ್ವರ್ಗಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಈ ಬಾಗ್ಲಲ್ಲಿ ತಡೆ ಹಾಕ್ದಂಗ ಆಗ್ತಾ ಇದೆಯಲ್ಲ. ಸಾವಧಾನ ಅಂದ್ರೆ ಜೋಪಾನ, ಜಾಗ್ರತೆ, ಹುಷಾರಾಗಿ ದ್ವಾರದೊಳಗಡೆ ಕಾಲಿಡು ಅಂತ ಹೇಳ್ತಾ ಇದಾರಲ್ಲ. ಅಂತ ಕೇಳಿಸ್ಕೊಂಡು ಸ್ವಲ್ಪ ಅವನಿಗೆ ಒಂದು ಕಡೆ ಅನುಮಾನ ಬರುತ್ತೆ, ನಾನು ಸರಿಯಾದ ಬಾಗ್ಲಲ್ಲಿ ಬಂದು ನಿಂತ್ಕೊಂಡಿದ್ದೀನ, ಅಥವಾ ನಾನೇನಾದ್ರೂ ಗುರುಗಳು ಹೇಳಿದ್ದು ಕೇಳಿಸ್ಕೊಂಡು ಭ್ರಮೆಗೊಳಗಾದನ ಅಂತ ಸ್ವಲ್ಪ ವಿವಶನಾಗ್ತಾನೆ. ಆಗ ಅಥವಾ ಇದೇನಾನು ಯಾವ್ದಾರ ರಾಜರ ದರ್ಬಾರ ಇದು? ಯಾಕಂದ್ರೆ ಇಲ್ಲೆಲ್ಲ ನಿರ್ಧನರು, ನಿರ್ಬಲರು, ಇವ್ರಿಗೆಲ್ಲ ಅವಕಾಶನೇ ಇಲ್ವಲ್ಲ ಇಂಥ ಜಾಗದಲ್ಲಿ. ಅಲ್ಲೇನಿದ್ರು ಹಣ ಇರ್ಬೇಕು, ಗೊತ್ತಿರ್ಬೇಕು, ಒಂದು ವಿದ್ಯೆ ಇರ್ಬೇಕು, ಅಂಥವ್ರಿಗೆ ಮಾತ್ರ ತಾನೇ ಅಲ್ಲಿ, ಅಂಥವ್ರೇ ತಾನೇ ಅಲ್ಲೆಲ್ಲ ಇರುವಂಥದ್ದು. ಈಗ ಅಂಥ ಜಾಗಕ್ಕೆ ನಾನ್ ಬಂದ್ಬಿಟ್ನಾ, ಏನಾಯ್ತಿದು ಅಂತ ಹೇಳಿ ಸರಿ ಆ ಕಡೆ ಈ ಕಡೆ ತಲೆ ತಿರುಗಿಸ್ತಾನೆ. ಇದೊಂದೇ ಬಾಗ್ಲ, ಇನ್ನೇನಾದ್ರು ದ್ವಾರಗಳಿದ್ಯಾ ಅಂತ ಇನ್ನ 3-4 ದ್ವಾರ ನೋಡ್ತಾನೆ. ಒಂದೊಂದು ದ್ವಾರದ ಹತ್ರ ಬಂದಾಗ್ಲೂ ಕೂಡ ಅವನಿಗೆ ಏನ್ ಕೇಳಿಸುತ್ತೆ? ಸಾವಧಾನ, ಜಾಗ್ರತೆ, ಇದೇ ಮಾತೆ ಕೇಳಿಸ್ತಾ ಇರುತ್ತೆ. ಆಗ ಅವನಿಗೆ ತುಳಸಿದಾಸರ ಒಂದು ಚೌಪದಿ ನಾಕ ಬರುತ್ತೆ. ಏನಪ್ಪಾ ಅಂದ್ರೆ, ಸಕಲ ಪದಾರ್ಥ ಹೈ ಜಗಮಾಹಿ, ಕರ್ಮಹೀನ ನರ ಪಾವತ ನಾಹಿ. ಏನಂದ್ರೆ ಅರ್ಥ, ಸಕಲ ಪದಾರ್ಥಗಳಿವೆ ಜಗದಲ್ಲಿ, ಕರ್ಮಹೀನ ನರ
ಏನನ್ನೂ ಪಡೆಯಲಾರನು. ಅರೆ, ಇದೇ ಮಾತು ಸತ್ಯ ಆಗ್ಬಿಟ್ರೆ ಈಗ ನಾನು ಇಷ್ಟು ದೂರ ಬಂದೆ, ಏನ್ ಸಿಗುತ್ತೆ ನನ್ಗೀಗ ಇಲ್ಲಿ? ಏನು ಸಿಗೋದಿಲ್ವೇ ಅಂತ ಅವನು ಒಂಥರ ದಿಗ್ಭ್ರಾಂತನಾಗ್ತಾನೆ. ಆಮೇಲೆ ಹಾಗೇ ಅವನ ಇಂಟ್ಯೂಷನ್ನು ನಾರ್ತ್ ಸೈಡ್ಗೆ ಅವನ ಗಮನನ ತಿರುಗಿಸಿದ್ರೆ ನಾರ್ತ್ ಇಂದ ಈಸ್ಟ್ ಅನ್ನು ನೋಡ್ತಾ ಇರುವಂತ ಒಬ್ಬ ವ್ಯಕ್ತಿಯನ್ನ ಅವನು ಕಾಣ್ತಾನೆ. ಪೂರ್ವ ದಿಕ್ಕಿನತ್ತ ತಲೆ ಮಾಡಿಕೊಂಡು ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದಾನೆ. ಒಬ್ಬ ಮಹಾತ್ಮನಂತೆ ಕಾಣಿಸ್ತಾ ಇದ್ದಾನೆ. ಆಗ ಬ್ರಹ್ಮಾನಂದನಿಗೆ ಸ್ವಲ್ಪ ಧೈರ್ಯ ಬಂದಂಗಾಗುತ್ತೆ. ಇವರಿಂದ ಏನಾದ್ರೂ ನನಗೆ ಮಾರ್ಗದರ್ಶನ ಸಿಗ್ಬೋದಾ, ಲೆಟ್ ಮಿ ಟ್ರೈ ಅಂತ ಹೋಗ್ತಾನೆ. ಅವರ ಮುಂದೆ ಹೋಗಿ ವಿನಮ್ರತೆಯಿಂದ ಕುಳಿತುಕೊಂತಾನೆ, ನಮಸ್ಕಾರ ಮಾಡಿ. ಆಗ ಅವರ ಸಮಾಧಿ ಸ್ಥಿತಿಗೆ ಭಂಗ ಆಗತ್ತೆ. ಆದರೂ ಯಾರಾದರೂ ನನ್ನನ್ನ ಅರಸಿ ಬಂದಾಗ ಅವರ ಒಂದು ತಳಮಳ ಏನು, ಅಥವಾ ಅವ್ರ ಮನಸ್ಸಿನಲ್ಲಿ ಏನಿದೆ ಪ್ರಶ್ನೆ, ಈಗ ನಾನು ಯಾವ ರೀತಿನಲ್ಲಿ, ಹೇಗೆ ನಾವೆಲ್ಲಿ ಹೋದ್ರು ಮೇ ಐ ಹೆಲ್ಪ್ ಯು ಕೌಂಟರ್ಸ್ ಇರುತ್ತೋ ಆ ರೀತಿನಲ್ಲಿ ಯಾವ ರೀತಿನಲ್ಲಿ ನಾನು ಇವ್ರಿಗೆ ಸಹಾಯ ಮಾಡ್ಲಿ ಅಂತ ಅವರು ಅವರ ಸಮಾಧಿಯಿಂದ ಎದ್ದು ಬಂದು ಬ್ರಹ್ಮಾನಂದನ್ನ ಕೇಳ್ತಾರೆ, ನೀನ್ ಯಾರಪ್ಪ, ಎಲ್ಲಿಂದ ಬರ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಮಹಾತ್ಮರೇ, ನನ್ನ ಹೆಸರು ಬ್ರಹ್ಮಾನಂದ. ನಾನು ನಿಮ್ಮನ್ನ ಭಾವನಗರದಲ್ಲಿ ಕಾರ್ತೀಕ ಶುದ್ಧ ಅಷ್ಟಮಿಯ ದಿನ ನೀವು ಅಲ್ಲಿ ಒಂದು ಸ್ವರ್ಗಲೋಕದ ಹಿರಿಮೆಯ ಬಗ್ಗೆ ನೀವು ಉಪನ್ಯಾಸ ಕೊಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡು ಐ ವಾಸ್ ರಿಯಲಿ ಗಾಟ್ ಎಕ್ಸೈಟೆಡ್ ಲೈಕ್ ಎನಿಥಿಂಗ್. ಐ ವಾಸ್ ಪ್ರಿಟಿ ಎಕ್ಸೈಟೆಡ್ ಆಫ್ಟರ್ ಲಿಸನಿಂಗ್. ಇದು ಸಾಧ್ಯನಾ? ಅರೆ, ಗುರುಗಳು ಇಷ್ಟು ಅಥಾರಿಟಿಯಾಗಿ ಹೇಳ್ತಾ ಇದ್ದಾರೆ, ಇಟ್ ಈಸ್ ಪಾಸಿಬಲ್ ಅಂತ. ವೈ ನಾಟ್ ಐ ಟ್ರೈ, ವೈ ಶುಡ್ ಐ ಮಿಸ್ ದಿಸ್ ಆಪರ್ಚುನಿಟಿ ಇನ್ ದಿಸ್ ಹ್ಯೂಮನ್ ಲೈಫ್ ಅಂತ ಅಂದ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಅಲ್ಲಿ ಯಾರು ತಡೆಯೋರಿಲ್ಲ, ಸ್ವರ್ಗ ಲೋಕಕ್ಕೆ ಆ ದ್ವಾರದಲ್ಲಿ ಯಾರು ಯಾರನ್ನು ತಡೆಯಲ್ಲ. ಮತ್ತೆ ಎಷ್ಟು ಜನ ಆದ್ರೂ ಅಲ್ಲಿ ಜಾಗದ ವ್ಯವಸ್ಥೆ ಇದೆ, ಅವಕಾಶ ಇದೆ ಅಂತ ನೀವು ಹೇಳಿದ್ರಿ. ಆದ್ರೆ ಅಲ್ಲಿ ಹೋದ್ರೆ ಯಾರೋ ಸಾವಧಾನ, ಜಾಗ್ರತೆ ಅಂತ ಉದ್ಘೋಷ ಮಾಡೋದ್ ಕೇಳಿಸುತ್ತಲ್ಲ ಗುರುಗಳೇ, ಏನಿದು ಅಂತ ಹೇಳ್ತಾನೆ. ನೋಡಪ್ಪ, ಆ ಬಾಗಿಲನ್ನ ದಾಟಿ ಹೋಗೋ ಪರಿ ಕೆಲವರಿಗೆ ಮಾತ್ರ ಗೊತ್ತು. ಈ ದ್ವಾರಪಾಲಕರು ಇದಾರಲ್ಲ 5 ಜನ, ಎಲ್ಲ ಕಡೆ 4 ಇರ್ತಾರೆ, ಇದು ಯಾರ 5 ಅಂತ ನಿಮಗೂ ಆಶ್ಚರ್ಯ ಆಗ್ತಾ ಇರ್ಬೋದು. ಸ್ವಲ್ಪ ಹೊತ್ತಿನಲ್ಲೇ ಎಲ್ಲ ಈಸ್ ಆಗತ್ತೆ, ಡೋಂಟ್ ವರಿ. ಆಗ ಆ ದ್ವಾರಪಾಲಕರನ್ನ ನಾವು ಅನುಕೂಲರನ್ನಾಗಿ ಮಾಡ್ಕೊಳ್ಬೇಕು. ಈಗ ನಾವು ಎಲ್ಲಿಗಾದ್ರೂ ಹೋದ್ರೆ ಅಲ್ಲಿ ಆಚೆ ಕಡೆ ಪಿಯೋನೋ ಇನ್ನೊಬ್ಬನೋ ಯಾರೋ ಇದ್ರೆ ಅವ್ನಿಗೊಂದ್ 50 100 ಕೈಗಿಟ್ಬಿಟ್ಟ ತಕ್ಷಣ ಅವ್ನ್ ನಮ್ ಕೆಲ್ಸನ ಹೇಗೆ ಸುಗಮ ಮಾಡ್ಕೊಟ್ಬಿಡ್ತಾನೋ, ಅದೇ ರೀತಿ ಈ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ 5 ದ್ವಾರಗಳಿದೆಯಲ್ಲಪ್ಪ, ಇವ್ರನ್ನು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇವರ ಒಂದು ಚಮತ್ಕಾರದ ಜಾಲದಲ್ಲಿ ಬಿದ್ದುಬಿಟ್ರೆ ಸ್ವರ್ಗ ಏನು ಅವ್ರು ಎಲ್ಲಾನೇ ಮರ್ತೋಗ್ಬಿಡ್ತಾರೆ, ವಾಸ್ತವಿಕತೆಯ ಒಂದು ಪರಿಜ್ಞಾನನೇ ಕಳ್ಕೊಂಡ್ಬಿಡ್ತಾರೆ. ಇಂಥವರನ್ನ ಮನುಷ್ಯರ ರೂಪದಲ್ಲಿರುವ ರಾಕ್ಷಸರು, ಸೈತಾನರು ಅಂತ ಕೂಡ ಕರಿತೀವಿ ಅಂತ. ಹಾಗಾದ್ರೆ ಗುರುಗಳೇ, ಈ 5 ದ್ವಾರಪಾಲಕರು ಯಾರು ನನಗೆ ಹೇಳ್ತೀರಾ ಅಂತ ಕೇಳ್ತಾರೆ. ಆಗ ಮೊಟ್ಟ ಮೊದಲನೆಯದು ಕಣ್ಣು. 5 ದ್ವಾರಗಳಲ್ಲಿ 1ನೇದು ಕಣ್ಣು ಅಂತ ಹೇಳ್ತಾರೆ. ಯಾಜ್ಞವಲ್ಕ್ಯ ಋಷಿಗಳು, ವಿದ್ಯಾಧರ ಬಾಪ ಬ್ರಹ್ಮಾನಂದ ಬಂದ್ಯಾನೆ, ಅವನಿಗೆ ಈ ಪಂಚದ್ವಾರಗಳ ಅರಿವು ಕೊಡ್ಬೇಕಾಗಿದೆ, ಸಮಯ ಒದಗಿ ಬಂದಿದೆ, ಬಾ ನೀನು ಅವನನ್ನ ಕರ್ಕೊಂಡ್ ಬಾ. ಮೊದಲ ದ್ವಾರಪಾಲಕ ಅವನೇ, ಚಕ್ಷು ಕಣ್ಣು, ಅವನನ್ನ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಗುರುಗಳೇ, ನಿಮ್ಮ ಆಜ್ಞೆ. ನೋಡಿ,
ಕರ್ಕೊಂಡ್ ಬಂದು ನಿಲ್ಸಿದೀನಿ. ಕಣ್ಣು ಇಲ್ಲಿ ಉಪಸ್ಥಿತ ಆಗಿದೆ ಅಂತ ಹೇಳ್ತಾನೆ. ನೋಡಪ್ಪ ಕಣ್ಣೆ, ನಿನ್ನ ಹಿಂದೆ ಬಿದ್ದವರು ಎಷ್ಟು ಏಟು ತಿಂದು ತಿಪ್ಪರ್ಲಾಗ ಹೊಡಿತಾರೆ. ಇದರಲ್ಲಿ ಯಾವ್ದಾದ್ರೂ ಒಂದು ಸಂದೇಹ ಇದೆಯಾ? ನೀನೇನ್ ಮಾಡ್ತೀಯ? ಮನುಷ್ಯರಿಗೆ ಲೋಕದಲ್ಲಿರುವ ಎಲ್ಲದರ ರೂಪು, ರಂಗು, ಆಕಾರ ಎಲ್ಲ ತೋರಿಸ್ಬಿಡ್ತೀಯ. ಇದ್ ನನ್ ಕರ್ತವ್ಯ ಅಂತ ತಿಳ್ಕೊಂಡು ಮನಮೋಹಕ ಆಗುವಂಥದ್ದೆಲ್ಲ ತೋರಿಸ್ಬಿಡ್ತೀಯ. ಅವರನ್ನ ತೋರಿಸೋದಷ್ಟೇ ಅಲ್ಲ, ಅದರ ಪಾಶದಲ್ಲಿ ಸಿಲುಕಿಕೊಳ್ಳೋ ಹಾಗೆ ಮಾಡ್ತೀಯ. ಅವನಿಗೇನ್ ಸಿಗುತ್ತೋ ಬಿಡುತ್ತೋ, ಆದ್ರೆ ಅವನು ಆ ಟ್ರ್ಯಾಪಲ್ ಅಂತೂ ಬಿದ್ದು ಬಿಡ್ತಾನೆ. ಒಂದು ಸಲ ಅಲ್ಲಿ ಟ್ರ್ಯಾಪ್ ಆದವನು ಅಂತ ಹೇಳಿದ್ರೆ, ಐ ಗಾಟ್ ಟ್ರ್ಯಾಪ್ಡ್ ಅಂಡ್ ಐ ಡೋಂಟ್ ನೋ ದ ವೇ ಹೌ ಟು ಕಮ್ ಔಟ್ ಆಫ್ ಇಟ್. ಐ ರಿಯಲಿ ಡೋಂಟ್ ನೋ ಹೌ ಟು ಕಮ್ ಔಟ್ ಆಫ್ ಇಟ್. ಹೀಗೆ ಎಲ್ಲರೂ ಕಣ್ಣು ಏನೇನು ದೃಶ್ಯಾವಳಿಗಳನ್ನ ತೋರ್ಸತ್ತೋ ಅದರ ಒಂದು ಟ್ರ್ಯಾಪ್ಗೆ ಬಿದ್ದಿರ್ತಾರೆ. ಆಮೇಲೆ ಅವ್ರಿಗೆ ಬರ್ಲಿಕ್ಕಾಗಲ್ಲ, ಅದರಿಂದ ಆಚೆ ಬರ್ಲಿಕ್ಕಾಗಲ್ಲ. ಆದರೆ ಮಹರ್ಷಿಗಳು ಆ ಕಣ್ಣನ್ನ ಕೇಳ್ತಾರೆ, ಯಾಕಪ್ಪ ನೀನ್ ಹೀಗ್ ಮಾಡ್ತೀಯ? ಯಾಕಪ್ಪ ಅವ್ರನ್ನೆಲ್ಲ ತೊಂದರೆಗೀಡ್ ಮಾಡ್ತೀಯ? ಹೇಳು, ನೀನು ಸಮಜಾಯಿಸಿ ಕೊಡು ನಿಂದು ಅಂತ ಕೇಳ್ತಾರೆ. ಆಗ ನಿಮಗೆ ನಾನೇನಾರು ಹೇಳಕ್ ಹೋದ್ರೆ ಸೂರ್ಯನ್ಗೆ ಟಾರ್ಚ, ಸರಸ್ವತಿಗೆ ಜ್ಞಾನನ ಅಂತಾರಲ್ಲ, ಹಂಗಾಗೋಗುತ್ತೆ. ಆದ್ರೂ ನೀವು ಹೇಳಪ್ಪ ಅಂತ ಹೇಳಿದ್ಮೇಲೆ ನಾನು ಹೇಳದೆ ಇರಕ್ಕಾಗಲ್ಲ. ಆದ್ರಿಂದ ನಾನೇ ನನ್ನ ವೃತ್ತಾಂತವನ್ನ ಈಗ ವಿವರಿಸ್ತೀನಿ. ಯಾವಾಗ ಒಂದು ವಸ್ತುವನ್ನ ನೋಡಿದಾಗ ವಾಸ್ತವಿಕತೆಯನ್ನ, ಅದರ ಒಂದು ರಿಯಾಲಿಟಿನ ನಾನು ಅರ್ಥ ಮಾಡ್ಕೊಳ್ತೀನೋ, ಆಗ ನನಗೆ ಯಾವ ಭ್ರಮೆನೂ ಬರೋದಿಲ್ಲ. ಸ್ವರ್ಗನ ನೋಡ್ಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ, ನೋಡ್ಕೊಂಡು ಹೋಗ್ಬೇಕಷ್ಟೇ. ಇದು ನಂದೇ ಆದ್ರೆ ಅನ್ನೋದು ಭ್ರಮೆ. ನೋಡ್ಲಿಕ್ ಬಂದಿದ್ದೀನಿ, ಲೆಟ್ ಮೀ ಬಿ ಅ ವಿಟ್ನೆಸ್ ಅಂತ ನೋಡ್ಬಿಟ್ಟು ಹೊಟ್ಟೋದ್ರೆ ಯಾವ ತಾಪತ್ರೆಯೂ ಇಲ್ಲ ಜೀವನದಲ್ಲಿ. ಆದ್ರೆ ನಾವ್ ಏನ್ ನೋಡ್ತೀವಲ್ಲ ಅದೆಲ್ಲ ನನಗ್ ಬೇಕು ಅನ್ಕೋತೀನಿ. ಇದರಿಂದ ನಾನು ಭ್ರಮೆಗೊಳಗಾಗ್ತೀನಿ ಅಷ್ಟೇ. ಫಾರ್ ಎಕ್ಸಾಂಪಲ್, ನಾನು ಇವಾಗ ನಯಾಗರ ಫಾಲ್ಸ್ ನೋಡಕ್ ಹೋದೆ. ನೋಡ್ಕೊಂಡು ಅವ್ರು ಎಷ್ಟು ಟೈಮ್ ಕೊಡ್ತಾರೋ ಅಷ್ಟೊತ್ತು 100% ಅದನ್ನ ಎಂಜಾಯ್ ಮಾಡ್ಕೊಂಡು ಪಿಕ್ಚರ್ಸ್ ತಗೋತೀಯ, ವಿಡಿಯೋ ತಗೋತೀಯ, ನೀನ್ ಯಾವ್ಯಾವ ರೀತಿ ಅನುಭವಿಸ್ತೀಯ, ಫೋಟೋ ತೆಕ್ಕೋತೀಯ, ಏನ್ ಬೇಕೋ ಎಲ್ಲ ಮಾಡ್ಕೊ. ಆದ್ರೆ ಈ ನಯಾಗರ ಫಾಲ್ ನನ್ ಜೊತೆನೆ ಕರ್ಕೊಂಡು ಹೋಗ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಹಿಂಗೆ ಭ್ರಮೆಗೆ ಬಿದ್ದು ಹೋಗೋದು, ಎಲ್ಲ ನಂದಾಗ್ಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಈಗ ಸೂರ್ಯ ಬಂದ ಅಂದ್ರೆ ಚಕ್ಷುಹು ಅಂತ ಹೇಳ್ತಾರೆ. ಆದಿತ್ಯ ಜಗತ್ ಚಕ್ಷುಹು ಅಂತ. ನಮಗೆ ಇದು ಕಣ್ಣಾದ್ರೆ ಪ್ರಪಂಚದ ಕಣ್ಣು ಯಾವುದು ಅಂದ್ರೆ ಸೂರ್ಯ ಅಂತ. ಅವನು ಬಂದ ತಕ್ಷಣ ನಮ್ಗೆಲ್ಲ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಜಗ ಮಗ ಪಳ ಪಳ ಅಂತ ಹೊಳಿಲಿಕ್ಕೆ ಶುರು ಆಗುತ್ತೆ. ಒಬ್ಬ ಸೂರ್ಯ ಬಂದ ತಕ್ಷಣ ಎಲ್ಲ ಕತ್ತಲು ನಾಶ ಆಗುತ್ತೆ. ಒಂದು ಭ್ರಮೆ ಹರಿದರೆ ಬೆಳಕೆ ನಮ್ಗೆ ಕಾಣಿಸುವಂಥದ್ದು. ಆದ್ರೆ ಭ್ರಮಾಲೋಕ ತುಂಬಾ ಚೆನ್ನಾಗಿದೆ ಅಂತ ಅದರಲ್ಲೇ ವಿಹಾರ ಮಾಡ್ತಾ ಇದ್ರೆ, ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ಹೋಗಮ್ಮ ನನ್ನನ್ನು ಎಬ್ಬಿಸ್ಬೇಡ, ಏನು ಇಷ್ಟು ಹೊತ್ತಾಯ್ತು ಕಣ, ಇಷ್ಟೊತ್ತಾದ್ರೂ ಮಲ್ಗಿರ್ತಾರೇನು, ಒಳ್ಳೆ ಕನಸು ಬಿದ್ದಿದ್ಯಮ್ಮ, ಎಷ್ಟೊಂದ್ ಚೆನ್ನಾಗ ಆನಂದವಾಗಿದ್ದೀನಿ, ಅದೇನ್ ಬರ್ತೀಯೋ ಕಡ್ಡಿ ಆಡ್ಸಕ್ಕೆ. ಒಂದು ದಿನ ಆನಂದ, ಎರಡನೇ ದಿನ ಅದೇ ಇದ್ರೆ ಚೆನ್ನಾಗಿರುತ್ತೆ ಅಂತ, ಮೂರನೇ ಸಲ ಅದಿಲ್ಲದ್ರೆ ಬದುಕಕ್ಕಾಗಲ್ಲ ಅಂತ, ನಾಲ್ಕನೇ ದಿನ ಅದನ್ನ ಪಡ್ಕೊಳಕ್ ಏನೇನು ಬೇಕೋ ಎಲ್ಲ ಜಂಜಟ್ಟು ಮಾಡೋದು, ಆರನೇ ಹೊತ್ತಿಗೆ ಅದು ನನ್ನ ಸ್ವಭಾವ ಆಗ್ಬಿಟ್ಟದು.
ಆ ಸ್ವಭಾವವನ್ನ ಅರಿತು ಬದಲಾಯಿಸಿಕೊಳ್ಳದಿದ್ದರೆ ಮುಂದಿನ ಜನ್ಮಕ್ಕೆ ಸಂಸ್ಕಾರ ರೂಪದಲ್ಲಿ ಇದನ್ನೇ ತಗೊಂಡೋಗ್ಬಿಡೋದು. ನೋಡಿ, ಒಂದು ಸಣ್ಣ ವಿಷಯ, ಏನೋ ನಿದ್ದೆಯಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕನಸು ಅಂತ ಅದ್ರ ಹಿಂದೆ ಹೋಗಿತ್ತು, ಎಲ್ಲಿ ಕರ್ಕೊಂಡು ಹೋಯ್ತು ಅಂದ್ರೆ ಮುಂದಿನ ಜನ್ಮಕ್ಕೆ ಕರ್ಕೊಂಡು ಬಂತು ನಮ್ಮನ್ನ. ಯಾಕಂದ್ರೆ ಮುಗ್ದಿರ್ಲಿಲ್ವಲ್ಲ, ಬದಲಾಗಿರ್ಲಿಲ್ವಲ್ಲ. ನಾನು ಏನ್ ಚೇಂಜ್ ಮಾಡ್ಕೋಬೇಕಿತ್ತೋ ಆ ಚೇಂಜ್ ಮಾಡ್ಕೊಳ್ಳಿಲ್ವಲ್ಲ. ಅರೆ ನಾನ್ ತಪ್ಪು ಮಾಡ್ಬಿಟ್ಟೆ. ಆಗುಂಬೆಗೆ ಹೋದೆ, ಸನ್ರೈಸ್ ನೋಡ್ಬೇಕು, ಬರಬೇಕು. ಆ ಸೂರ್ಯನೇ ನಮ್ಮನೆಗ್ ತಗೊಂಡ್ ಬರ್ತೀನಿ ಅನ್ನೋ ಛಲ ಹಿಡ್ಕೊಂಡ್ರೆ ಸಾಧ್ಯನಾದು? ಸಾಧ್ಯನಾದು? ಆದರೆ ಜ್ಞಾನದಿಂದ ಅಂತಹದೇ ಸೂರ್ಯ ನಾನಾಗಬಹುದು. ಅದು ರಿಯಾಲಿಟಿ. ಅಲ್ಲಿ ತಂದು ಕೊಡಲ್ಲ ನಮ್ ತಲೆ. ಯಾಕಂದ್ರೆ ಗುಬ್ಬಚ್ಚಿ ತಲೆ ತಾನೆ ನಮ್ದು. ಇಷ್ಟೇಷ್ಟು ಇನ್ ಜಾಸ್ತಿ ಯೋಚನೆ ಮಾಡಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸೂರ್ಯ ದೇವತೆ ನೋಡಿದಾಗ ಅವನೊಂದಿಗೆ ನೀನು ಯಾವ ರೀತಿ ವ್ಯವಹರಿಸ್ತೀಯೋ ಹಾಗೆ ವ್ಯವಹರಿಸಿದ್ರೆ ಪಾಶದಿಂದ ಮುಕ್ತನಾಗ್ತೀಯ. ಪಾಶದಿಂದ ಮುಕ್ತನಾಗ್ತೀಯ. ಸ್ವೀಟು ಎಷ್ಟೊಂದು ವೆರೈಟಿ ಇಟ್ಟಿದ್ದಾರೆ. ಯಾರ್ದೋ ಜೈನ್ಸ್ ವೆಡ್ಡಿಂಗ್ ಹೋಗಿದೀವಿ, ಎಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪ, ಆದ್ರೆ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ. ಇರೋ ತಟ್ಟೆ ತುಂಬಾ ಎಲ್ಲ ಒಂದೊಂದು ಬಡ್ಸ್ಕೊಂಡ್ಬಿಡೋಣ ಅಂತ ಬಡ್ಸ್ಕೊಂಡ್ರೆ ತಿನ್ಲಿಕ್ಕೆ ಸಾಧ್ಯನಾ? ಮ್ಯಾಕ್ಸ್ ಎಷ್ಟು ತಿನ್ಬಹುದು ನಾವು? ಎಷ್ಟು ತಿನ್ಬಹುದು? ಹಾಗೆ ಜೀವನದಲ್ಲಿ ಎಷ್ಟು ನೋಡ್ಬೋದು, ಅಥವಾ ಯಾವ ನೋಟ ನಮ್ಮನ್ನ ಭ್ರಮೆಗೆ ಒಳಗಾಗಿಸುತ್ತೋ ಅಂಥ ನೋಟ ನಮಗೆ ಬೇಕಾ ಅನ್ನೋ ಪ್ರಶ್ನೆ ಬೇಕಷ್ಟೆ ನಮ್ಗೆ. ಆಗ ಬ್ರಹ್ಮಾನಂದ ಕೇಳ್ತಾನೆ, ಹೇ ಚಕ್ಷು ದೇವತೆಯೇ, ಆ ವಿಶೇಷತೆಗಳು ಯಾವುದು ಹೇಳು. ಸೂರ್ಯನ ವಿಶೇಷತೆ ಬಗ್ಗೆ ಹೇಳ್ದೆಯಲ್ಲ, ಯಾವುದು ಹೇಳು ಅಂತ ಕೇಳ್ತ. ಎಲ್ಲದರ ವರ್ಣನೆ ಮಾಡ್ಲಿಕ್ಕಾಗಲ್ಲ, ಕೆಲವು ಮುಖ್ಯವಾಗಿದ್ದನ್ನ ತಿಳಿಸ್ತೀನಿ. ಸೂರ್ಯದೇವ ಪ್ರಾತಃ ಕಾಲ ಉದಯ ಆಗ್ತಾನೆ, ಎಲ್ಲ ಜೀವಿಗಳು ಪ್ರಸನ್ನರಾಗ್ತಾರೆ. ಅವನೇನ್ ಮಾಡ್ತಾನೆ? ಭೇದ ಭಾವವಿಲ್ಲದೆ ಎಲ್ಲರಿಗೂ ಒಂದೇ ರೀತಿಯ ಬೆಳಕನ್ನ ಕೊಡ್ತಾನೆ. ಉಚ್ಚ ನೀಚವೆಂಬ ಭೇದವಿಲ್ಲ ಅವನಲ್ಲಿ. ಭೂಮಿ ಮೇಲೆ ಒಂದು ಅತ್ಯಂತ ಕೊಳಕಾದ ಪದಾರ್ಥ ಇದ್ರೆ ಅದ್ರ ಮೇಲೂ ತನ್ನ ಶಾಖವನ್ನ ಬೀರಿ ಒಣಗಿಸಿ ಅದರಲ್ಲಿರುವ ಆ ಡರ್ಟ್ ಅನ್ನ ಒಣಗಿಸ್ಬಿಡ್ತಾನೆ, ಶುದ್ಧಗೊಳಿಸ್ತಾನೆ. ಇದೇ ರೀತಿ ಯಾವ ಮನುಷ್ಯನ ಕಣ್ಣುಗಳು ಜಗತ್ತಿನ ಎಲ್ಲಾ ಚರಾಚರಗಳನ್ನ ಪ್ರೇಮ ಭಾವದಿಂದ ನೋಡುತ್ತವೆಯೋ, ತನ್ನಲ್ಲಿ ಇರೋದನ್ನ ದೀನ ದಲಿತರಿಗೆ ಹಂಚ್ಕೊಳ್ತಾ ಜಗತ್ತಿನ ನಿಂದ್ಯಾ ಪದಾರ್ಥಗಳನ್ನ ಕೂಡ ಕಸವನ್ನು ರಸ ಮಾಡ್ತಾನೋ ಅಂತಹ ನರನು ಪಾಶದಿಂದ ಮುಕ್ತನಾಗಿ ಸ್ವರ್ಗ ಲೋಕದ ಭಾಗಿದಾರನಾಗ್ತಾನೆ. 5 ವಿವರ ಕೊಡ್ಬೇಕಲ್ವಾ, ಆದ್ರಿಂದ ತುಂಬಾ ಡೀಟೇಲ್ ಆಗಿ ಹೋಗಲ್ಲ. ನನ್ನ ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ಒಂದೊಂದೇ ಮೋರ್ ದನ್ ಅನ್ ಅವರ್ ಡಿಸ್ಕಸ್ ಮಾಡಿದ್ದೀನಿ. ಆದ್ರೆ ಇವತ್ತು ಇನ್ ದ ಗಿವನ್ ಟೈಮ್ ಐ ಹ್ಯಾವ್ ಟು ಫಿನಿಶ್ ಆಲ್ ದ 5. ಆದ್ರಿಂದ ಇಷ್ಟೇ, ಕಣ್ಣಿದೆ ಅಂತ ಎಲ್ಲ ನೋಡ್ಬೇಕಾಗಿಲ್ಲ. ಗಾಂಧೀಜಿಯವರು 3 ಮಂಗಗಳ ಒಂದು ಬೊಂಬೆಗಳನ್ನ ಇಟ್ಟು ನಮ್ಗೆ ಎಂತ ಚಂದದ ಪಾಠವನ್ನ ಕೊಟ್ಟಿದ್ದಾರೆ. ಬೇಡದ್ದನ್ನ ನೋಡಬೇಡ. ವೆರಿ ಸಿಂಪಲ್, ವೆರಿ ಸಿಂಪಲ್. ಅಲ್ಲಿ ಕಾಣಿಸ್ತಾ ಇದೆಯಾ? ಟಕ್ಕಂತಿಂಗ್ ನೋಡ್ತೀಯಾ? ದಿಸ್ ಇಸ್ ನಾಟ್ ಫಾರ್ ಮೀ. ಬದಲಾಯಿಸ್ಕೋ ಅದನ್ನ. ಪರಮಾತ್ಮನ ಸ್ಮರಣೆ ಮಾಡ್ಕೊ, ಒಳ್ಳೆಯದರ ಸ್ಮರಣೆ ಮಾಡ್ಕೊ. ಸುಮ್ನೆ ಬೇಡ ಬೇಡ ನನ್ಗದು ಅಂತಂದ್ರೆ ಮೋರ್ ಯು ರೆಸಿಸ್ಟ್ ದ ಮೋರ್ ಇಟ್ ಪರ್ಸಸ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಮಾತು. ಬೇಡ ಅಂದಿದ್ದು ಬೆನ್ನಟ್ಟಿದ ಬೇತಾಳದಂತೆ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆದ್ರಿಂದ ಏನ್ ಬೇಕು, ಇದ್ ಬೇಕಾ ಬೇಡ, ನನ್ಗಿದ್ ಹಿಡ್ಸುತ್ತಾ ಹಿಡ್ಸಲ್ವಾ ನೋಡ್ಬೇಡ ಅಷ್ಟೇ. ದೃಷ್ಟಿಯನ್ನ ಬದಲಾಯಿಸ್ಕೊ ಬೇರೆ ದಿಕ್ಕಿಗೆ. ವೆರಿ ಸಿಂಪಲ್.
ಆಗ ಸ್ವರ್ಗಲೋಕದ ಬಾಗಿಲು ತೆರೆದೇ ಬಿಡ್ತು. ಬೇಕಾದ್ದನ್ನ, ಒಳ್ಳೆಯದನ್ನ, ನನ್ನನ್ನ ಯಾವುದು ಬೆಳೆಸುತ್ತೋ, ನನ್ನನ್ನ ಯಾವುದು ಉದ್ಧಾರ ಮಾಡುತ್ತೋ, ನನ್ನನ್ನ ಯಾವುದು ಶುಚಿ ಮಾಡುತ್ತೋ, ನನ್ನನ್ನ ಯಾವುದು ಅರ್ಥಪೂರ್ಣ ಮಾಡುತ್ತೋ ಅದ್ರ ಕಡೆ ಮಾತ್ರ ಗಮನ ಕೊಡೋಣಂತೆ ಅಲ್ವಾ. ಗಣಪತಿಯ 2 ದಂತಗಳನ್ನ ನೋಡ್ತೀವಿ, ಒಂದು ಚೆನ್ನಾಗಿದೆ, ಒಂದು ಅರ್ಧ ಮುರಿದಿದೆ. ದೇ ರೆಪ್ರೆಸೆಂಟ್ ದ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇನ್ ಯು ಅಂತ ಹೇಳ್ತಾರೆ when they describe the idol of Ganesha. ಸೊ ಆ ಡಿಸ್ಲೈಕ್ಸ್ ಅನ್ನೋದೇನಿದೆಯೋ ಅದನ್ನ ಮುರಿದು ಹಾಕ್ಬಿಡು. ಯಾವುದು ನಿನಗಿಷ್ಟ ಆಗುತ್ತೋ, ವಾಟ್ ಯು ರಿಯಲಿ ನೀಡ್ ಟು ಸೀನು, ಅದನ್ನ ಪೂರ್ಣವಾಗಿ ಇಟ್ಕೋ. ಸಿಂಪಲ್ಲು. ಬರೀ ಗಣಪತಿ ಮೂರ್ತಿ ಚೆನ್ನಾಗಿದೆ, ಬಲಮುರಿ, ಎಡಮುರಿ, ಇನ್ನೊಂದು ಮತ್ತೊಂದು, ಪಂಚಮುಖ ಗಣೇಶ, ಅಷ್ಟ ಗಣೇಶ, ಹಿಂಗೇ ಹೋಗ್ತೀವಿ. ಅದಕ್ಕೆ ನೆವರ್ ಎಂಡಿಂಗ್ ನೋಡ್ಕೊಂಡೇ ಹೋಗ್ತಾ ಇದೀವಿ. ಆ ದೇವಸ್ಥಾನ, ಈ ತೀರ್ಥಕ್ಷೇತ್ರ, ಅದು ಇದು ಇದು ಅದು. ಆದ್ರೆ ಅವನ ಒಂದೊಂದು ದೇಹದ ಅಂಗಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದಕ್ ಮಾತ್ರ ನಾವು ಫಿಟ್ನಾದ್ರೆ, ಅದನ್ನ ಮಾತ್ರ ನಮ್ಮ ಮೈಂಡಲ್ಲಿ ಕ್ಯಾರಿ ಮಾಡಿದ್ರೆ ಗಣೇಶ ನಮ್ಮ ಜೀವನವನ್ನ ಬೇರೆಯ ಆಯಾಮಕ್ಕೇನೆ ಕೊಂಡೊಯ್ತಾರೆ. ಓಕೆನಾ? ಸೊ ಹೀಗೆ ಬ್ರಹ್ಮಾನಂದನಿಗೆ ಈ ಕಣ್ಣು ಯಾಜ್ಞವಲ್ಕರ ಒಂದು ಆದೇಶದಂತೆ ಬಂದು ಅವನಿಗೆ ಏನು ಸಂದೇಶವನ್ನ ಕೊಡ್ಬೇಕು ಕೊಟ್ಟು ತನ್ನ ಪಾಡಿಗೆ ತಾನು ಹೊರಟೋಯ್ತು. ನೋ ನ್ಯಾಗಿಂಗ್, ನೋ ಡ್ರ್ಯಾಗಿಂಗ್. ಮ್ಯಾಟರ್ ಕೊಡ್ತು, ತನ್ನ ಕೆಲಸ ಮುಗೀತು, ಗುರುಗಳಾಜ್ಞೆ ಮಾಡದೆ ಹೋಗ್ತಾ ಇರ್ಬೇಕಷ್ಟೇ ನನ್ನ ಪಾಡಿಗೆ ನಾನು. ನೋ ಫೀಡ್ಬ್ಯಾಕ್ಸ್, ನಥಿಂಗ್, ಏನು ಕೇಳ್ಬೇಕಾಗಿಲ್ಲ. ಆ ನಂತರ ಮಹಾತ್ಮರು ವಿದ್ಯಾಧರನನ್ನ ಸ್ವರ್ಗದ 2ನೆಯ ದ್ವಾರಪಾಲಕನಾದ ಕಿವಿಯನ್ನ ಕರ್ಕೊಂಡ್ ಬಾಪ. ಓಹ್ ಇದು ಗುರುಗಳೇ, ಕಿವಿ ಉಪಸ್ಥಿತವಾಗಿದೆ ಇಲ್ಲಿ ಅಂತ ಹೇಳ್ತಾರೆ. ನೋಡಪ್ಪ, ನಿನ್ನ ಒಂದು ಸ್ವಭಾವ ಏನು ಅಂತ ಮನುಷ್ಯರೆಲ್ರಿಗೂ ಗೊತ್ತು. ನೀನು ಯಾವ ರೀತಿ ಇವ್ರನ್ನೆಲ್ಲ ದುಃಖದ ಮಡುವಿನಲ್ಲಿ ಹಾಕ್ತೀಯ ಅನ್ನೋದು ಎಲ್ಲಾರ್ಗೂ ಗೊತ್ತು. ಉದಾಹರಣೆ ತಗೊಳ್ಬೇಕು ಅಂತಂದ್ರೆ, ದುರ್ಯೋಧನ ಹಾಗೂ ಕರ್ಣರ ಮಾತುಗಳನ್ನ ಕೇಳಿ 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 ಧೃತರಾಷ್ಟ್ರ ಏನದ ತನ್ನ ವಂಶನೇ ನಾಶ ಮಾಡ್ಕೊಂಡ, ನರಳಿ 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 ಪ್ರಾಣ ಬಿಟ್ಟ. ಕೆಲವ್ರು ಇರ್ತಾರೆ, ಊದ್ತಾನೇ ಇರ್ತಾರೆ ಕಿವಿಲಿ ನೆಗೆಟಿವ್ಸ್ನ. ವೈ ಡೋಂಟ್ ಯು ಅವಾಯ್ಡ್ ಸಚ್ ಪೀಪಲ್? ವೈ ಡೋಂಟ್ ಯು ಅವಾಯ್ಡ್ ಸಚ್ ಪೀಪಲ್? ಆರ್ ದೇ ಸೋ ನೆಸೆಸರಿ, ಇಂಡಿಸ್ಪೆನ್ಸಿಬಲ್ ಪಾರ್ಟ್ ಆಫ್ ಯುವರ್ ಲೈಫ್? ಒಂದಷ್ಟು ವರ್ಷಗಳ ಹಿಂದೆ ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಒಬ್ಬರು ನನ್ನ ಜೊತೆ ಬರೋರು. ಎಷ್ಟರ ಮಟ್ಟಿಗೆ ಬ್ರೈನ್ ಸ್ಟಾರ್ಮ್ ಅಂದ್ರೆ, ನನಗೆ ಸ್ವಲ್ಪ ಅರ್ಥ ಮಾಡ್ಕೊಳಕ್ 1 ವಾರ 10 ದಿನ ಬೇಕಾಯ್ತು. ಸ್ವಲ್ಪ ಟ್ಯೂಬ್ಲೈಟ್ ಏನೇನೋ ಆವಾಗ, ಇವಾಗಿಲ್ಲ. ಒಂದು ಮಾತು ಬಾಯಲ್ಲಿ ಬಂದಿದ ತಕ್ಷಣ ಅರ್ಥ ಆಗತ್ತೆ ನನಗೆ, ವಾಟ್ ಇಸ್ ದರ್ ಇಂಟೆನ್ಷನ್ ಅಂತ. ಅರೆ ರಾಮ, ವಾಕಿಂಗ್ ಬರ್ತಾ ಇದೀನಿ ಟು ಫ್ರೆಶನ್ ಅಪ್ ಮೈ ಸೆಲ್ಫ್, ಟು ಗೆಟ್ ದ ಗುಡ್ ಎನರ್ಜಿ, ಆಕ್ಟಿವೇಟ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಮೈ ಲೈಫ್. ಇದಕ್ಕೆ ಎಷ್ಟು ಅವಾಗ ಜಾಯಿಂಟ್ ಫ್ಯಾಮಿಲಿಲಿ ಇದ್ದೆ, ಎಷ್ಟೆಲ್ಲಾ ಪ್ರಯತ್ನ ಮಾಡಿ ಮನೆಯಿಂದ ಆಚೆ ಹೋಗ್ಬೇಕಾಗಿತ್ತು. ಇಲ್ಲಿ ಬಂದ್ಬಿಟ್ಟು ಇದ್ಯಾವ್ದಪ್ಪ ನಷ್ಟ ನನಗೆ ಅಂತ ನಂಗೆ ರಿಯಲೈಸ್ ಆದ್ಮೇಲೆ ಒಂದು ಗುಡ್ ರೀಸನ್ ಕೊಟ್ಬಿಟ್ಟು ಐ ಸ್ಟಾಪ್ಡ್ ಗೋಯಿಂಗ್ ವಿತ್ ದೆಮ್. ಅವತ್ತಿಂದ ಇವತ್ತಿನವರೆಗೂ ವಾಕಿಂಗ್ ಹೋಗ್ಬೇಕು ಅಂದ್ರೆ ಒಬ್ಳೆ. ಬಿಕಾಸ್ ಅಲ್ಲಿ ಎಲ್ಲಾರನು ನೋಡ್ತಾ ಇರ್ತೀನಿ, ಆಲ್ಮೋಸ್ಟ್ ಹುಸ್ಸು ಹುಸ್ಸು ಅಂತ ಉಸಿರು ಹಾಕೊಂಡು ಎಲ್ಲಾರ ಮನೆ ಕತೆಗಳು ಮಾತಾಡ್ಕೊಂತ ಇರ್ತಾರೆ ವಿನಃ ಸ್ವಲ್ಪ ಎಜುಕೇಟಿವ್ ಆಗಿ ಮಾತಾಡೋದು ಅಂದ್ರೆ ಗಂಡಸ್ರೆ. ಏನೋ ಅಲ್ಲೇನಾಯ್ತು, ಶೇರ್ಸು, ಅದು ಇದು, ರಾಜಕೀಯ, ಇನ್ನೊಂದು ಸಮಥಿಂಗ್, ಅದ್ರಲ್ಲಿ ಏನು ಅಂತ ತಿಳ್ಕೊಳ್ಳೋಂಗಿರುತ್ತೆ. ನಮ್ದೇನು, ನಾವೇನ್ ಮಾತಾಡಿದ್ರು ಆರದ್ದು ತೀರದ್ದು ಮಾತಾಡ್ಕೊಂಡು ಇರೋ ನೆಗೆಟಿವ್ ಇನ್ನೊಂದಿಷ್ಟು ನೆಗೆಟಿವ್ ಹಚ್ಕೊಂಡು ಬೆಂಕಿಗೆ ತುಪ್ಪ ಹಾಕ್ದಂಗ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇದು ಕಿವಿ ರೋಲ್. ಇಫ್ ಯು ಡೂ ನಾಟ್ ನೋ ಹೌ ಟು ಕ್ಲೋಸ್ ಇಟ್, ವೇದದಲ್ಲಿ ಒಂದು ಮಂತ್ರ ಬರುತ್ತೆ,
ಸಾಮಾನ್ಯವಾಗಿ ಉಪನಿಷತ್ತುಗಳು ಪ್ರಾರಂಭ ಆಗ್ಬೇಕಾದ್ರೆ ಈ ಮಂತ್ರದಿಂದನೇ ಪ್ರಾರಂಭ ಆಗುತ್ತೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಭಿಃ. ಬರೀ ಮಂತ್ರ ಹೇಳಿದ್ರೆ ಸಾಕಾಗ್ಲಿಲ್ಲ. ಭದ್ರಂ ಕರ್ಣೆ, ಈ ಕಿವಿಯನ್ನ ಭದ್ರಗೊಳಿಸ್ಕೊ. ತುಂಬಾ ವ್ಯಾಲ್ಯೂಬಲ್. ಕಿವಿ ಕೇಳಿಸ್ದಲ್ಲ ಇರೋನು ಗೊತ್ತು ಕಿವಿಯ ಬೆಲೆ ಏನು ಅಂತ. ಎಲ್ಲ ನೆಟ್ಟಗಿದ್ದಾಗ ನಮ್ಗೆ ಯಾವ್ದ್ರ ಬೆಲೆನೂ ಗೊತ್ತಾಗಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇದು ಸರಿಯಲ್ಲ ಅಂತಂದಾಗ ಸುಳ್ಳೇಳಾದ್ರೂ ಪರವಾಗಿಲ್ಲ, ಅಲ್ಲಿಂದ ದಾಟ್ಕೊಂಡ್ಬಿಡು, ಪರವಾಗಿಲ್ಲ. ಫಾರ್ ಅ ಗುಡ್ ರೀಸನ್ ಯುವರ್ ಲೈಯಿಂಗ್. ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ಧೃತರಾಷ್ಟ್ರನ ಜೀವನ ಯಾಕೆ ಮಾಡ್ಕೊತೀಯ? ಒಳ್ಳೇದನ್ನ ಕೇಳಿಸ್ಕೊಂಡು ಅರ್ಜುನ ಧರ್ಮ ಸಂಸ್ಥಾಪನೆ ಮಾಡ್ದ. ವೈ ಡೋಂಟ್ ಯು ಗೆಟ್ ಇನ್ ಟು ದಟ್? ಅಂತ ವ್ಯಕ್ತಿಗಳ ಹತ್ರ ಯಾಕೆ ಹೋಗಲ್ಲ ನೀನು? ಅವ್ರನ್ನ ಯಾಕೆ ನೀನು ಇದ್ ಮಾಡ್ಕೊಳಲ್ಲ? ದೇರ್ಸ್ ಅ ಸೇಯಿಂಗ್ ಅಲ್ಲ, ಪಾಸಿಟಿವ್ ಅಟ್ರಾಕ್ಟ್ಸ್ ಪಾಸಿಟಿವ್, ನೆಗೆಟಿವ್ ಅಟ್ರಾಕ್ಟ್ಸ್ ನೆಗೆಟಿವ್ ಅಂತ. ಹಾಗೆ ನಾವು ನಮ್ಮ ಕಿವಿ, ಕಣ್ಣು ಇದನ್ನೆಲ್ಲ ಹೇಗೆ ಟ್ರೈನ್ ಮಾಡ್ತೀವೋ ಅವು ಅಂಥದನ್ನೇ ಹೇಳ್ಕೊಳುತ್ತೆ. ಎದುರು ಮನೇಲಿ ಯಾರೋ ಜಗಳ ಆಡ್ತಾ ಇದಾರೆ ಅಂದ್ರೆ ಬಾಗ್ಲ ಹಾಕ್ಬಿಡ್ಬೇಕು, ಮನೆಯದು ಕಿಟಕಿಗಳು. ಪಾಪ ಅವ್ರ ಬಾಧೆ ಅವ್ರು. ಇರೋ ಒಂದ್ ನಿಮಿಷ ಏನ್ ಮಾತಾಡ್ತಾರ, ಅವ್ರ ಮನೇಲಿ ಏನ್ ನಡೀತಾ ಇದೆ ಕೇಳೋಣ. ಹಿಂದೆ ಹೇಳದ್ನಲ್ಲ, ಇದೇ ಅಭ್ಯಾಸ, ಆಮೇಲೆ ಚಟ, ಆಮೇಲೆ ಅದೇ ಸ್ವಭಾವ, ಅದೇ ಸಂಸ್ಕಾರ. ಮುಂದಿನ ಜನ್ಮಕ್ಕೆ ಇದು ಕಾರಣ ಆಗೋಯ್ತು, ಮುಂದಿನ ಜನ್ಮಕ್ಕೆ ಇದೇ ಕಾರಣ ಆಗೋಯ್ತು. ಸೊ ಹೇಗಪ್ಪ ನಿನ್ ದುಃಖದ ಮಡುವಿಗೆ ಎಲ್ರೂ ತಳ್ತೀಯ ಅಂದ್ರೆ ನೋಡೋಕ್ ಇಷ್ಟ ಅಗಲ ಇದೆಯಾ? ಇಟ್ ರೆಪ್ರೆಸೆಂಟ್ಸ್ ದ ಫೀಟಸ್ ಅಂತ ಹೇಳ್ತಾರೆ. ಇಟ್ ರೆಪ್ರೆಸೆಂಟ್ಸ್ ದ ಹೋಲ್ ಬಾಡಿ ಅಂತ ಆಕ್ಯುಪ್ರೆಷರ್ ಅಲ್ಲಿ, ಆಕ್ಯುಪಂಕ್ಚರ್ ಅಲ್ಲಿ ಹೇಳ್ತಾರೆ. ಎಲ್ಲೆಲ್ಲಿ ಏನೇನಾಗಿದ್ರು ದೇಹದಲ್ಲಿ ಅದೊಂದೇ ಕಿವಿನಲ್ಲಿ ಪಾಯಿಂಟ್ಸ್ ಹಾಕ್ಬಿಟ್ಟು ನೀಡಲ್ಸು, ಇನ್ನೊಂದು ಗ್ರೀನ್ಸು ಎಲ್ಲ ಹಾಕಿ ನಮ್ಮ ಸಂಪೂರ್ಣ ದೇಹದ ಆರೋಗ್ಯವನ್ನ ಕಾಪಾಡಿಕೊಡ್ತಾರೆ. So powerful. If you want to listen to the good things. ತೈತ್ತರೀಯ ಉಪನಿಷತ್ತಲ್ಲೂ ಕೂಡ ಒಂದು ಭಾಗದಲ್ಲಿ ಯಶ್ ಛಂದಸ ಋಷಭೋ ವಿಶ್ವರೂಪ, ಅಲ್ಲೂ ಕೂಡ ಈ ಕಿವಿ, ಕಣ್ಣು, ಮೂಗು, ಬಾಯಿ ಇವುಗಳ ಬಗ್ಗೆ ತಿಳಿ ಹೇಳ್ತಾರೆ. ಹೇಗೆ ಉಪಯೋಗಿಸ್ಕೋಬೇಕಿದನ್ನ. ಇಂತಹ ಕಾರ್ಯ ಮಂಥರ ಬಂದ್ಲು, ಕೈಕೇಯಿ ಕಿವಿನಲ್ಲಿ ಏನೋ ಊದುದ್ಲು, ಮುಗಿದೋಯ್ತು ಸರ್ವನಾಶ. ಏನಾಗ್ಬೇಕಾಗಿತ್ತೋ ಅದು ಆಗಲಿಲ್ಲ. ಇಂತಹ ಕಾರ್ಯಗಳು ಜಗದಲ್ಲಿ ನಿರಂತರವಾಗಿ ನಡೀತಾನೆ. ಹೌದು, ಈಗ ನೀನು ಕಿವಿ ಹೆಂಗಿರ್ಬೇಕು ಆದ್ರೆ ಹಾಗಿರಲ್ಲ ಅನ್ನೋದ್ರ ವಿಷಯ ನೀನು ಹೇಳ. ಹಾಗಾದ್ರೆ ಈ ಕಿವಿಯನ್ನ ನಾವು ಹೇಗೆ ಉಪಯೋಗಿಸ್ಕೊಂಡ್ರೆ ಇದು ಸ್ವರ್ಗದ ದ್ವಾರ ಆಗತ್ತೆ, ಹೇಗೆ ನನ್ನನ್ನ ಒಳಗಡೆ ಬಿಡುತ್ತೆ ಸ್ವರ್ಗದೊಳಗೆ? ಮಹಾತ್ಮರೇ, ನಿಮಗ್ ತಿಳಿದಲ್ಲೇ ಇರೋದೇನಿದೆ, ನಾನು ಹೇಳ್ಬೇಕಾಗಿರೋದೇನಿದೆ? ಎಲ್ಲಾ ಇಂದ್ರಿಯಗಳು ನಿಮ್ಮ ಸೇವಕರೇ. ನೀವು ಯಾವ ಮಟ್ಟಕ್ಕೆ ಪ್ರಬುದ್ಧತೆಯನ್ನ ಪಡ್ಕೊಂಡಿದ್ದೀರಾ ಅಂತ ಅಂದ್ರೆ ಎಲ್ಲವೂ ನಿಮ್ಮ ದಾಸರೇ. ಆದ್ರೆ ನೀವು ನನ್ಗೆ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದಾಗ, ಆದರೂ ಹಿರಿಯರು ಹೇಳಿದಾಗ ಧರ್ಮ ಅಲ್ವಾ, ನಾವೇನ್ ಮಾಡ್ಬೇಕು ಹೇಳ್ಬೇಕು. ಇದು ಒಂದು ಪರೀಕ್ಷೆ. ಪರಮಾತ್ಮ ಸರಿಯಾದ ಮಾತನ್ನ ಹೇಳ್ಸಪ್ಪ ಹಿರಿಯರ ಮುಂದೆ. ಆಗ ಪ್ರಕೃತಿಯ ಒಂದು ನಿಯಮ ಇದೆ, there is a law of nature. Just try to understand that and follow that. It seems to be difficult in the beginning, but as you walk with that, the same path will be like the bed of roses. Like the bed of roses. ಯಾವತ್ತು ತಾನೇ ಮೊದಲು ಸುಲಭ? ಹಲ್ಲುಜ್ಕೊಳ್ಳೋ ಕೂಡ ಅಲ್ಲಿ ತಗಲಿಸ್ಕೊಂಡ್ಬಿಡ್ತಾಳೆ ಮಕ್ಕಳು. ಇಲ್ಲಿ ರಕ್ತ ಬರುತ್ತೆ, ಇನ್ನೆಲ್ಲೋ ಗಾಯ ಆಗುತ್ತೆ, ಇನ್ನೆಲ್ಲೋ ಹುಣ್ಣಾಗುತ್ತೆ. ಆದರೆ ದಿನ 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 ಮಾಡ್ತಾ ಎಷ್ಟು ಪ್ರೆಷರ್ ಕೊಡ್ಬೇಕು,
ಎಲ್ಲಿ ನಾನು ಆ ಬ್ರಷ್ ಅನ್ನು ಆಡಿಸ್ಬೇಕು ಎಲ್ಲ ಗೊತ್ತಾಗೋ ತನಕ ಇವೆಲ್ಲ ನಡೀತಾ ಇರತ್ತೆ. ಆ ನಂತರ ಏನಾಗುತ್ತೆ, there will be a full stop for all these things. Full stop for all these things. ಹಾಗೆ ಪ್ರಕೃತಿ ಎಲ್ಲದಕ್ಕೂ ಒಂದು ನಿಯಮ ಮಾಡಿದೆ. ಅದನ್ನ ನಾನು ಪರಿಪಾಲನೆ ಮಾಡಿದ್ರೆ ಈ 2ನೇ ದ್ವಾರ ಸ್ವರ್ಗದ್ದೇನಿದೆಯೋ ಅದು ಕೂಡ ತೆರ್ಕೊಳ್ಳುತ್ತೆ. ಆಗ ನಾವು ಅದರ ಒಳಗಡೆಗೆ ಹೋಗ್ಬೋದು. ಮನಸ್ಸು ನಿರ್ವಾಳವಾಗಿರ್ಬೇಕು ಅಂದ್ರೆ ಈ ಕಣ್ಣು ಕಿವಿ ತನ್ನ ಕೆಲಸ ಏನಿದೆಯೋ ಅದನ್ನ ಸರಿಯಾಗಿ ಮಾಡ್ಬೇಕು. ಸ್ವಲ್ಪ ತನ್ನ ದಿಕ್ಕು ಆಲಿಸ್ತೋ ಆ ಕಡೆಗೋ ಈ ಕಡೆಗೋ ಫಜೀತಿ, ತೊಂದ್ರೆ ಪ್ರಾರಂಭ ಆಯ್ತು. ಅದಕ್ಕೆ ಇಲ್ಲಿ ಒಂದು ಉದಾಹರಣೆ ತಗೊಂಡು ಹೇಳ್ತಾರೆ. ಚಂದ್ರನಿಗೆ ತನ್ನದೇ ಆದ ಸ್ವಂತವಾದ ಬೆಳಕಿಲ್ಲ. ಅದು ಸೂರ್ಯನಿಂದ ಶಾಖವನ್ನ ಬೆಳಕನ್ನ ಎಲ್ಲ ಪಡ್ಕೊಳ್ಳುತ್ತೆ. ಅದೇ ಸೂರ್ಯನ ಬೆಳಕನ್ನ ತಂಪಾಗಿ ಮಾಡಿ ಲೋಕಕ್ಕೆ ಕೊಡುತ್ತೆ. ಬೆಳಗ್ಗಿಂದ ರಾತ್ರಿವರೆಗೂ 24 hours ಶಾಖದಲ್ಲೇ ಇದ್ರೆ ದಗ 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 ಅಂತ ಇದೆಯಪ್ಪ, ಯಾವಾಗ ಸೂರ್ಯ ಮುಳುಗ್ತಾನೋ ಯಾವಾಗ ಚಂದ್ರ ಉದಯ ಆಗ್ತಾನೋ ಅಂತ ಕಾಯ್ತಾ ಇರ್ತೀವಿ. ಹಾಗೆ ಏನ್ ಹಿಂಗ್ ಕಿರ್ಚಾಡ್ತಾ ಇದಾರೆ, ಕೂಗಾಡ್ತಾ ಇದಾರೆ, ಸ್ವಲ್ಪ ಪ್ರಶಾಂತ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲಾರ ಮನ್ಸಿಗೂ ಆಹ್ಲಾದ ಸಿಗತ್ತೆ, ಸುಹ್ಲಾದ ಸಿಗತ್ತೆ, ಪ್ರಹ್ಲಾದ ಸಿಗತ್ತೆ ಮನಸ್ಸಿಗೆ. ಯಾಕಿಂಗಾಗಲ್ಲ, ಯಾಕಿಂಗ್ ಆಡ್ತಾರೆ ಇವರೆಲ್ಲ? ಚಂದ್ರನ ಕೆಲಸನೇ ಅದಂತೆ, ಶಾಖವನ್ನ ತಂಪಾಗಿ ಮಾಡ್ಕೊಡೋದು. ಯಾರೋ ಏನ್ ಹೇಳ್ತಾರೆ ಹಾಗೇ ಇನ್ನೊಬ್ರು ಕಿವಿನಲ್ಲಿ ಊದು ಬಿಡೋದು. ಅದರ ಬದಲು ಚಂದ್ರನ ಕೆಲಸ ಮಾಡೋದು. ಹೇಗ್ ಹೇಳ್ಬೇಕೋ ಹಾಗೆ ಹೇಳು. ಅವ್ರಿಗೂ ಒಂಥರ ಕರ್ಕಶ ಅನ್ಸಲ್ಲ, ಬಾಧೆ ಅಂತ ಅನ್ಸಲ್ಲ. ಆಮೇಲೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ನನ್ಗೆ ಕೇಳಲೇಬೇಕು ಈ ಮಾತು, ಹಿಂಗೆ ನಡ್ಕೊಳ್ಳೇಬೇಕು ನನ್ಗೆ ಅಂತ ಅನ್ನಿಸ್ಬೇಕು. ಆದ್ರೆ ನೋಡು, ಒಂದ್ ಹೇಳ್ತೀನಿ, ಹೇಳ್ಬೋದೋ ಬಾರದೋ ಗೊತ್ತಿಲ್ಲ, ಈ ಕಿವಿಗೆ ಎಲ್ಲಿಂದ ಬರುತ್ತೆ ಇನ್ಪುಟ್ಸು? ನಾಲ್ಗೆಯಿಂದ ಬರುತ್ತೆ. ಅಗ್ನಿಯ ಪುತ್ರಿ ವಾಣಿಯಿಂದ ಬರುತ್ತೆ ನೋಡು. ನನ್ಗೆ ಬರ್ಲಿ ಬಿಡಪ್ಪ, ಯಾರೋ ಮಾತಾಡ್ತಾರೆ ಅಂತಂದ್ರೆ ನಾವ್ಯಾಕೆ ಕೇಳಿಸ್ಕೋಬೇಕು? ಅದನ್ನ ನಾವೇನ್ ಕೇಳಿಸ್ಕೋಬೇಕೋ, ಎಷ್ಟು ಕೇಳಿಸ್ಕೋಬೇಕೋ ಅಷ್ಟೇ ಕೇಳಿಸ್ಕೊಂಡ್ರೆ ಸಾಕಾಯ್ತು. ಅಷ್ಟೇ. ಅಭದ್ರ ವಿಚಾರಗಳನ್ನ ತ್ಯಜಿಸಿ ಭದ್ರ ಚಿಂತನೆಯನ್ನ, ಅದಕ್ಕೆ ಹೇಳ್ತಾರೆ ಈಗ ಆಷಾಢ ಮಾಸ ಎಲ್ಲ ಸುದ್ದಿಗಳು ಬಂದು 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 ರಪ್ 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 ಅಂತ ಕಿವಿಗೆ ಅಪ್ಪಳಿಸ್ತಾ ಇದ್ರೆ ಅದಲ್ಲಿ ನಿಲ್ಲದ ಹಾಗೆ ಆಷಾಢದ ಗಾಳಿ ನಮ್ಮನ್ನ, ಆ ಗಾಳಿ ಎಲ್ಲವನ್ನ ತೆಗೆದುಕೊಂಡು ಹೊರಟೋಗುತ್ತೆ. ಇದಾದ ನಂತರ ಶ್ರಾವಣ ಮಾಸ, ಒಳ್ಳೆಯ ಶ್ರವಣ ನೋಡಿ, ಹಬ್ಬ ಹರಿದಿನ, 5 ಶುಕ್ರವಾರದ ಹಾಡು, ಶನಿವಾರ ಮಾಡ್ಬೇಕಾಗಿರೋ ಕೆಲಸಗಳು, ಅಲ್ಲಿ ಬರೋ ಹಬ್ಬ ಹರಿದಿನಗಳು, ಆ ವ್ರತ ಕಥೆಗಳು, ಆ ವಿಚಾರಗಳು, ಆ ಜಪಗಳು, ಇದೆಲ್ಲ ಏನ್ ಮಾಡ್ಬೋದು? ಇಷ್ಟು ದಿನ ಈ ಕಿವಿ ಬೇಡದ್ದು ಏನ್ ಕೇಳಿಸ್ಕೊಂಡಿದ್ಯೋ ಗಾಳಿಯ ರೂಪದಲ್ಲಿ ಒಳಗ್ ಹೋಗಿ ಎಲ್ಲವನ್ನ ಅಡಗಿಸ್ಬಿಡ್ಬೋದು. ಆಮೇಲೆ ಭಾದ್ರಪದ ಒಳ್ಳೆಯದ ವಿಚಾರಗಳನ್ನ ಭದ್ರ ಮಾಡ್ಕೋ ಅಂತ ಹೇಳಿದ್ರಲ್ಲ, ಆ ಭದ್ರ ಮಾಡಿಸುತ್ತೆ ಪದಗಳನ್ನ. ಒಂದೊಂದು ಮಾಸದ ಹೆಸರು ಕೂಡ ಎಂತ ಒಳ್ಳೆ ವಿಷಯಗಳನ್ನ ನಮಗ್ ತಿಳಿಸ್ಕೊಡುತ್ತೆ. ಆದ್ರೆ ಇದಾದ್ಮೇಲೆ ಇದು ಚೈತ್ರ, ವೈಶಾಖ, ಆಷಾಢ, ಜ್ಯೇಷ್ಠ, ಶ್ರಾವಣ, ಅದು ಇದು ಹಿಂಗ್ ಹೇಳ್ಕೊಂಡು ಮಕ್ಕಳಿಗೂ ಅದೇ 12 ಬೈಹಟ್ ಮಾಡಿಸ್ಬಿಟ್ಬಿಡ್ತೀವಿ. ಆದ್ರೆ ಅದ್ರ ಅರ್ಥ ಏನು? ಮಾಸಗಳಿಗೆ ಈ ಹೆಸರು ಯಾಕೆ ಬಂತು ಅಂತ ಸ್ವಲ್ಪ ಅವಲೋಕನ ಮಾಡಿದ್ರೆ, ನಮಗೆ ಅಂತರಾರ್ಥ ಗೋಚರ ಆದಾಗ ಸೀಕ್ವೆನ್ಸ್ ಅಲ್ಲಿ ಬಂದ್ರೆ ನನಗೆ ಜ್ಞಾಪಕ ಬರುತ್ತೆ ಅನ್ನೋದಿಲ್ಲ, ತಾನೇ ಸೀಕ್ವೆನ್ಸ್ ಜ್ಞಾಪಕಕ್ಕೆ ಬರುತ್ತೆ, ಕ್ರಿಯೇಟ್ ಆಗುತ್ತೆ ಸೀಕ್ವೆನ್ಸ್. ಆದ್ರಿಂದ ನೋಡಪ್ಪ, ಕೆಟ್ಟ ವಿಚಾರಗಳನ್ನ ಕೇಳ್ಕೊಂಡು ಧೃತರಾಷ್ಟ್ರ ಕೆಟ್ಟ, ಕೈಕೇಯಿಯ ಮಾತನ್ನ ಕೇಳ್ಕೊಂಡು ದಶರಥ ಕೆಟ್ಟ, ಈ ತರ ಎಷ್ಟೋ ಜನರ ಎಷ್ಟೋ ಮಾತುಗಳನ್ನ ಕೇಳ್ಕೊಂಡು
ಎಷ್ಟೋ ಜನ ಕೆಟ್ಟರು. ಆದ್ರಿಂದ ಕೇಳೋದಾದ್ರೆ ಈ ಕಿವಿ ಭದ್ರಂಕರ್ಣೆ ಭಿಶೃಣುಯಾಮ ದೇವಾಹ. ಭಗವಂತ ಒಳ್ಳೇದನ್ನ ಕೇಳೋ ಶಕ್ತಿ ಕೊಡಪ್ಪ ಈ ಕಿವಿನಲ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ, ಬೆಳಗ್ಗೆ ಎದ್ದು ಒಂದು ಅಫರ್ಮೇಶನ್ ಹಾಕೊಂಡ್ರೆ, ಐ ಹಿಯರ್ ಓನ್ಲಿ ದ ಗುಡ್ ಒನ್ಸ್. ಓನ್ಲಿ ದರ್ ಇಸ್ ಸ್ಕೋಪ್ ಫಾರ್ ದಿಸ್. ಇಷ್ಟು ನಾವು ಮನ್ಸಲ್ಲಿ ಅನ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಇಷ್ಟೇ, ಹಿಂಗ್ಯಾರು ಯೋಚನೆ ಮಾಡ್ತಾರೋ, ಹಿಂಗ್ಯಾರು ನಡ್ಕೊಳ್ತಾರೋ ಅವ್ರಿಗೆ ಸ್ವರ್ಗದ ಬಾಗಿಲು ಸದಾ ತೆಗ್ದಿರುತ್ತೆ. ಆದ್ರೆ ಊರೆಲ್ಲ ನನಗ್ ಬೇಕು ಅನ್ನೋರಿಗೆ ಸ್ವರ್ಗದ ಬಾಗಿಲು ಹೆಂಗ್ ತೆಗಿಯಕ್ಕಾಗತ್ತೆ? ಯು ಡೋಂಟ್ ಹ್ಯಾವ್ ದಟ್ ಎಲಿಜಿಬಿಲಿಟಿ. ಅಂಡ್ ಹೌ ಆನ್ ಟಾಪ್ ಆಫ್ ದಿಸ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಸಮಥಿಂಗ್ ಗುಡ್ ಟು ಹ್ಯಾಪನ್? ಈಗ 3ನೇ ದ್ವಾರಪಾಲಕನ ಕಡೆಗೆ ಬರೋಣಂತೆ. ಅದೇ ನಾಲಿಗೆ, ಇದನ್ನ ವಾಣಿ ಅಂತ ಹೇಳ್ತೀವಿ. ಆ ನಾಲಿಗೆಯನ್ನ ಕರೆದುಕೊಂಡು ಅಪ್ಪ ವಿದ್ಯಾಧರ ಉಪಸ್ಥಿತ ಇದ್ದಾಳೆ ಅಂತ ಹೇಳ್ತಾನೆ. ಅಮ್ಮ, ನಿನ್ನ ಮಹಿಮೆ ಬಹಳ ಅಪಾರ ನಮ್ಮ. ಹೇಳ್ತಾ ಹೋಗ್ಲಾ ಉದಾಹರಣೆಗಳನ್ನ? ಏನದು ನೋಡಿದ್ಯಾ? ದ್ರೌಪದಿ ಭೀಮನ ಮೂಲಕ ಕುರುಕ್ಷೇತ್ರ ಯುದ್ಧನೇ ಆಯ್ತು. ನೀನೆಷ್ಟು ಆಟ ಆಡಿಸ್ದೆ ಅವ್ರ ಬಾಯಿಗಳ ಮುಖಾಂತರ, ಅವ್ರ ಪದಗಳ ಮುಖಾಂತರ. ಕೈಕೇಯಿಯ ನಾಲಿಗೆಯಲ್ಲಿ ಕೂತ್ಕೊಂಡು ರಾಮಚಂದ್ರನಂತಹ ಸತ್ಪುರುಷನನ್ನೇ ವನವಾಸಕ್ಕೆ ಕಳಿಸ್ಕೊಟ್ಟೆ. ವಿಭೀಷಣನಿಗಾಗಿ ರಾವಣನ ಬಾಯಿಂದ ಕಠೋರವಾದ ವಾಕ್ಯಗಳನ್ನ ಹೊರಡಿಸಿ ಸರ್ವನಾಶವನ್ನೇ ಮಾಡಿಬಿಟ್ಟೆ. ನಿನ್ನ ಪಾಲು ಇಲ್ಲದ ಸಂಗ್ರಾಮ, ಸಂಘರ್ಷ ಅಂದ್ರೆ ಜಗಳ, ಗಲಾಟೆ, ಕದನ ಇಲ್ಲದೆ ಯಾವುದಿದೆ ಹೇಳು? ಮಾತೆ ಮಂತ್ರ, ಮಾತೆ ಮೃತ್ಯು, ಮಾತೆ ಸಕಲವು. ಅಂಡ್ ಕಮ್ಯುನಿಕೇಶನ್ ಇಸ್ ದ ಬೆಸ್ಟ್ ವೆಪನ್ ಆಫ್ ದಿಸ್ ಸೆಂಚುರಿ ಅಂತ ಹೇಳ್ತಾರೆ. ಆ ವಾಗ್ದೇವಿಯ ಅನುಗ್ರಹ ಇರಬೇಕು. ಎಷ್ಟು ಜ್ಞಾನ ಇದ್ರು, ಹೇಳೋ ರೀತಿ ಗೊತ್ತಿಲ್ದಲೇ ಇದ್ರೆ, ಆ ತಾಯಿಯ ಅನುಗ್ರಹ ಇಲ್ದಲೇ ಇದ್ರೆ, ಹೇಳೋಕ್ ಹೋಗಿ ಏನೋ ಮಾಡಿ ಅದರಿಂದ ತೊಂದರೆಯನ್ನ ನಾವು ಆಹ್ವಾನಿಸ್ಕೊಳ್ತೀವಿ ವಿನಃ ಒಳ್ಳೆಯದಂತೂ ಖಂಡಿತ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಇಂದ್ರಿಯದ ಕೆಲಸನ ನಾವು ಎಲ್ಲಾ ಕಡೆ ನೋಡ್ತೀವಿ. ಎಲ್ಲಾ ಕಡೆ ಹೆಜ್ಜೆ ಹೆಜ್ಜೆಗೂ ಕಾಣಿಸ್ತಿರುತ್ತೆ. ಎಲ್ಲಾರು ಕಿತ್ತಾಡ್ತಾ ಇರ್ತಾರೆ, ಜಗಳಾಡ್ತಾ ಇರ್ತಾರೆ. ಎಷ್ಟು ಬೇಕೋ ಅಷ್ಟು ಪ್ರಪೋರ್ಷನೇಟ್ ಆಗಿ ಮಾತಾಡೋದಿಲ್ಲ. ಒಂದಷ್ಟು ಮಾತಾಡ್ತಾರೆ 1 ನಿಮಿಷದಲ್ಲಿ ಹೇಳೋದನ್ನ. ಇನ್ನೊಬ್ರಿಗೆ ನೋವಾಗುತ್ತಾ ಅಂತ ಯೋಚನೆ ಮಾಡ್ದಿರ ಮಾತಾಡ್ತಾರೆ. ತಮ್ಮ ತೀಟನ್ನ, ತಮ್ಮ ಖಯಾಲನ್ನ ತೀರ್ಸ್ಕೊಳ್ತಾರೆ. ಇಂಥವರೆಲ್ಲ ಜಗತ್ತಿನ ಜಂಜಡಗಳಿಂದ ಪಾರಾಗಿ ಸ್ವರ್ಗವನ್ನ ಪ್ರವೇಶಿಸಬೇಕು ಅಂದ್ರೆ ಹೇಗ್ ಸಾಧ್ಯ? ಹೌ ಇಸ್ ಇಟ್? ಹೌ ಇಸ್ ಇಟ್? ಜಸ್ಟ್ ಕ್ವೆಶ್ಚನ್ ಯುವರ್ ಸೆಲ್ಫ್. ಲೆಟ್ ಎವ್ರಿಬಡಿ ಕ್ವೆಶ್ಚನ್ ದೆಮ್ಸೆಲ್ಫ್. ಮಹರ್ಷಿವರ್ಯ, ನೀವು ಅಂತರ್ಯಾಮಿಗಳು. ನಿಮಗೆ ಎಲ್ಲರ ಮನಸ್ಥಿತಿ ಅರ್ಥ ಆಗತ್ತೆ. ಹೇಗೆ ಕೃಷ್ಣ ಅರ್ಜುನನ ಮನಸ್ಥಿತಿಯನ್ನ ತಿಳಿದುಕೊಂಡು ಹೇಗೆ ಅವನಿಗೆ ಉತ್ತರವನ್ನ ಕೊಟ್ಟು ಅವನ ಪ್ರಶ್ನೆಗಳಿಗೆ ಅವನನ್ನ ಮೇಲಕ್ಕೆ ಎತ್ಕೋತ ಹೋದನು, ಹಾಗೆ ನಿಮಗೂ ತಿಳಿದೇ ಇರೋದೇನಿಲ್ಲ. ಆದ್ರೆ ಗುಪ್ತಾತಿ ಗುಪ್ತವಾದ ವಿಷಯವನ್ನ ನಿಮ್ಮಂತಹ ಮಹಾತ್ಮರ ಮುಂದೆ ನಾನು ಹೇಗ್ ಮುಚ್ಚಿಡ್ಲಿಕ್ಕಾಗತ್ತೆ? ಹೇಗ್ ಮುಚ್ಚಿಡ್ಲಿಕ್ಕಾಗತ್ತೆ? ಮತ್ತೆ ನಾನು ಏನ್ ಮಾಡ್ತೀನೋ ಅದೆಲ್ಲ ಅದರ ಹಿಂದೆ ಕಾರ್ಯಾಚರಣೆ ಬೇರೆ ಒಂದಿರುತ್ತೆ. ಅಂದ್ರೆ ಸಂಬಡಿ ಮ್ಯಾನಿಪುಲೇಟ್ಸ್ ದಿಸ್, ಬಟ್ ಎವ್ರಿಬಡಿ ಸೇಸ್ ದಟ್. ಹಾಳಾದ ನಾಲಿಗೆ, ಹಾಳಾದ ಬಾಯಿ, ಹಾಳಾದ ಮಾತು ಅಂತ ನನಗ್ ಪಟ್ಟಿ ಕಟ್ಬಿಡ್ತಾರೆ. ಆದ್ರೆ ಇದರ ಹಿಂದೆ ಬೇರೆಯವ್ರ ಕೈವಾಡಗಳೆಲ್ಲ ಇದೆ ಅಂತ ಒಂದು ಉದಾಹರಣೆ ತಗೊಂಡು ಹೇಳ್ತಾರೆ. ಒಂದು ಖಡ್ಗ ಒಬ್ಬರ ತಲೆಯನ್ನು ಕಡಿಬಹುದು, ಒಬ್ಬರ ರಕ್ಷಣೆಗಾಗೂ ಉಪಯೋಗಿಸ್ಕೊಳ್ಬಹುದು.
ಜಗತ್ತಿನಲ್ಲಿ ಯುದ್ಧ ನಡೆದ್ರೆ ನಾನೊಬ್ಳೆ ಕಾರಣಕರ್ತಳ? ಯಾಕೆ ಎಲ್ಲ ದೋಷ ನನ್ನ ತಲೆ ಮೇಲೆ ಹಾಕ್ತೀರಾ? ಇದು ಜೀವಾತ್ಮನ ದೋಷ ಅಲ್ವಾ? ನನ್ನದೇನು ಇಲ್ಲ ಇದರಲ್ಲಿ. ನಾನು ಹೇಳ್ತೀನಿ, ನೀನು ವಿವೇಕದಿಂದ ಅದನ್ನ ತಗೊಳ್ಬೇಕು, ತಗೊಳ್ಬಾರ್ದು ಅದನ್ನ ನೀನು ನಿನ್ನ ವಿವೇಕದಿಂದ ಮಾಡ್ಬೋದಲ್ಲ. ಯು ಕ್ಯಾನ್ ಬಿ ವೈಸ್ ಎನಫ್ ಟು ಚೂಸ್. ನೋ ಅದರ್ ಶುಡ್ ಐ. ಈಗ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂದ್ರೆ ಅದನ್ನ ನಾನ್ ಯಾಕೆ ತಗೋಬೇಕು? ಫಸ್ಟ್ ಆಫ್ ಆಲ್ ನನ್ನಿಂದ ಎಲ್ಲ ರೀತಿ ಕೆಲಸನ ಮಾಡಿಸ್ಕೊಂಡ್ಬಿಡ್ತಾನೆ ಮನುಷ್ಯ. ಪರಮಾತ್ಮ ನನ್ನನ್ನು ಏನಕ್ಕೋಸ್ಕರ ಮ್ಯಾನುಫ್ಯಾಕ್ಚರ್ ಮಾಡಿದನು, ಯಾವ ಒಂದು ಉದ್ದೇಶ ಇಟ್ಟು ನನ್ನನ್ನ ಕಳಿಸಿದನು, ಅದನ್ನ ಬಿಟ್ಟು ಬೇರೆ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ತಾನೆ. ಆದ್ರೆ ಬರೋದು ಮಾತ್ರ ಹೆಸರು ನನಗೆ. ಮೊಸರನ್ನ ಯಾರೋ ತಿಂದು ಯಾರ ಬಾಯಿಗೂ ಮೆತ್ತಿದ್ರು ಅಂತಾರಲ್ವಾ, ಅವನು ದೋಷಿ ಆಗ್ತಾನೆ, ಮಾಡಿರೋನು ನಿರ್ದೋಷಿ ಆಗ್ತಾನೆ. ಸರಿಯಾದ ರೀತಿಯಲ್ಲಿ ಮನುಷ್ಯರೆಲ್ಲ ನನ್ನನ್ನ ಬಳಸಿದ್ರೆ ಖಂಡಿತ ಯಾವುದೇ ರೀತಿ ಸಂಘರ್ಷ ಆಗೋದಿಲ್ಲ. ಈ ವಿಷಯ ಯಾರಿಗ್ ತಿಳಿದಿಲ್ಲ? ಎಲ್ಲಾರಿಗೂ ತಿಳಿದಿದೆ. ಆದ್ರೆ ತಿಳಿದು ತಿಳಿಯದಂತೆ ಜನ ಇದ್ದು ಬಿಡ್ತಾರಷ್ಟೇ. ಯಾಕೆಂದ್ರೆ ಪಾಸಿಂಗ್ ದ ಬಕ್ಕೆ ಅಲ್ವಾ ನಮ್ ಸ್ವಭಾವ. ಹೌದು, ಯಾರೇನೇ ಹೇಳಿದ್ರು ನಾನೇನ್ ಮಾಡ್ಬೋದಾಗಿತ್ತು ಅಂತ ಒಂದು ಪ್ರಶ್ನೆ, ವಿವೇಕದಿಂದ ಒಂದು ಪ್ರಶ್ನೆ ಹಾಕೊಳ್ಳೋದು ಯಾರಿಗೂ ಬರಲ್ಲ. ಅಯ್ಯೋ ಅವ್ರ ಹಂಗ ಹೇಳಿದ್ರಲ್ವಾ, ಇವ್ರ ಹಿಂಗ್ ಮಾಡಿದ್ರಲ್ವಾ, ಅವ್ರ ಹಿಂಗ್ ಮಾಡ್ತಾ ಇದ್ರಲ್ವಾ, ಅದಕ್ಕೆ ನಾನು ಸರಿನೇನು ಅನ್ಕೊಂಡ್ಬಿಟ್ಟೆ. ಅಗ್ನಿದೇವನ ಪುತ್ರಿಯಾದ ನಾನು, ಅಗ್ನಿಯ ಉದ್ದೇಶ ಏನು? ಎಲ್ಲರನ್ನ ಮುನ್ನಡೆಸೋದು. ಇವತ್ತಿಗೂ ಒಬ್ಬ ಸತ್ಪುರುಷರು ಬರ್ತಾರೆ ಅಂದ್ರೆ ಮೊದಲು ದೀಪ ಆರಾಧನೆ, ಅಗ್ನಿಯ ಪ್ರಜ್ವಲನ, ದೀಪ ಪ್ರಜ್ವಲನ. ಅಂಡ್ ಆ ಒಂದು ದೀಪದಲ್ಲಿರುವ ಜ್ವಾಲೆ ಸದಾ ಊರ್ಧ್ವಮುಖಿ. ಯಾವುದು ಊರ್ಧ್ವಮುಖಿಯೋ ಅದು ಜ್ಞಾನದ ಸಂಕೇತ. ನಾನು ಹಾಗಿರ್ಬೇಕು ಅಂತ ಹೋಗ್ತೀನಿ, ಆದ್ರೆ ನನ್ನನ್ನ ಬೇರೆ ರೀತಿನಲ್ಲಿ ಉಪಯೋಗಿಸ್ಕೊಂಡು ನನಗೆ ಈ ರೀತಿಯ ಅವಹೇಳನ ಮತ್ತೆ ಇನ್ಸಲ್ಟ್ ಎಲ್ಲ ಮಾಡ್ತಾರೆ ನನಗೆ. ಇದನ್ನ ಅರಿತವರು ಸತ್ಪುರುಷರು ಮಾತನ್ನ ಹೇಗೆ ಉಪಯೋಗಿಸ್ತಾರೆ, ಹೇಗೆ ಮಾತಾಡ್ತಾರೆ, ಅಂತವರೆಲ್ಲ ಇಹಲೋಕದಲ್ಲೂ ಸ್ವರ್ಗಲೋಕದಲ್ಲೂ ಮಾನ್ಯರಾಗ್ತಾರೆ, ಸನ್ಮಾನಿತರಾಗ್ತಾರೆ, ಎಲ್ಲದಕ್ಕೂ ಅರ್ಹತೆಯನ್ನ ಅವ್ರು ಪಡ್ಕೊಳ್ತಾರೆ. ನೋಡಿ, ರಾಮಚಂದ್ರ 3 ಯುಗಗಳ ನಂತರ ಕೂಡ ಇವತ್ತು ಗೌರವಾರ್ಹವಾಗಿ ಅವನ ಸ್ಥಾನವನ್ನ ಉಳಿಸ್ಕೊಂಡಿರೋದಕ್ಕೆ ಕಾರಣ ಏನು? ರಾಮ ವಿರ್ನಾಭಿಭಾಷತೆ. ರಾಮನು ಒಂದೇ ಮಾತನಾಡುವವನ್ನ ಆಗಿದ್ದನು. ಅವನು ದ್ವಿಭಾಷಿಯಲ್ಲ, ತ್ರಿಭಾಷಿಯಲ್ಲ, ದ್ವಂದ್ವ ಭಾಷೆಯಲ್ಲ. ಒಂದು ಮಾತು ಹೇಳಿದ್ರೆ ಅದರಂತೆ ನಡ್ಕೊಳ್ಳೋನು, ನಡ್ಕೊಳಕ್ ಆಗುವಂತ ಮಾತನ್ನ ಹೇಳ್ತಾ ಇದ್ದವನು. ಇನ್ನೊಂದು ಉದಾಹರಣೆ ನೋಡ್ಬೇಕು ಅಂದ್ರೆ, ಭೀಷ್ಮ ತನ್ನ ತಂದೆಗೆ ನೀಡಿದ ವಚನವನ್ನ ಜೀವನ ಪರ್ಯಂತ ಪರಿಪಾಲಿಸಿದ್ದು. ಇವತ್ತಿಗೂನು ಭೀಷ್ಮನ ಪ್ರತಿಜ್ಞೆ ಅಂತ ಹೇಳ್ತೀವಿ. ಎಲ್ಲರನ್ನು ಯಶೋಭಾಗಿಗಳನ್ನಾಗಿ ಮಾಡೋ ಉದ್ದೇಶನೇ ನನ್ನದು. ಎಲ್ಲರನ್ನ ಜ್ಞಾನವಂತರನ್ನಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಆದರೆ ನನ್ನ ಉದ್ದೇಶ ನನ್ನನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದೆ ಅವರಿಗೆ ತೊಂದರೆಯನ್ನ ತಂದುಕೊಂಡು ನನ್ನನ್ನೇ ಅವಹೇಳನ ಮಾಡ್ತಾರಲ್ಲ, ನನ್ನನ್ನೇ ಒಳಗಾಗಿಸ್ತಾರಲ್ಲ. ಎಂಥ ಪರಿಸ್ಥಿತಿ ನನ್ನದು. ಯಾರು ನನ್ನನ್ನ ಜ್ಞಾನಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಉಪಯೋಗಿಸ್ತಾರೋ, ಪ್ರಯೋಗಿಸ್ತಾರೋ,
ಜಗತ್ತು ಅವರನ್ನ ಸಹಸ್ರ ಮುಖಗಳಿಂದ ಪ್ರಶಂಸೆ ಮಾಡುತ್ತೆ. 1000 ವ್ಯೂಸ್, 1,00,000 ವ್ಯೂಸ್, ಎಲ್ಲರೂ ಪಾಸಿಟಿವ್ ಕಾಮೆಂಟ್. ಎಷ್ಟು ಜನ ನಿಮ್ಮನ್ನ ಹೊಗಳಿದ್ದು, ಪ್ರಶಂಸಿಸಿದ್ದು. ಸತ್ಪುರುಷರು, ಋಷಿಗಳ ವಾಣಿಯಿಂದ ಹೊರಟು ಬಂದ ಉಪನಿಷತ್ತು, ಧರ್ಮಶಾಸ್ತ್ರ ಗ್ರಂಥಗಳು, ಪ್ರಸ್ಥಾನತ್ರಯ ಅಂತ ಹೇಳ್ತೀರಾ, ಇನ್ನೊಂದು ಅಂತ ಹೇಳ್ತೀರಾ, ವಿವೇಕ ಚೂಡಾಮಣಿ ಅಂತ ಹೇಳ್ತೀರಾ, ಎಲ್ಲ ಯಾವ್ದ್ರಿಂದ ಬಂತು? ಅವ್ರು ಹೇಳಿದ್ದು, ಇನ್ನೊಬ್ರು ಬರ್ದಿದ್ದು. ಸಮ್ಮಾನ, ಯೋಗ್ಯತೆ, ಪ್ರಶಂಸೆ ಎಲ್ಲ ಸಿಕ್ತಲ್ಲ. ಆ ಮಹರ್ಷಿಗಳು ಏನು ದಾರಿ ಹಾಕಿ ಕೊಟ್ಟಿದಾರೋ, ಅವರ ಒಂದು ಫೂಟ್ ಪ್ರಿಂಟ್ಸ್ ಅಂತ ಏನ್ ಹೇಳ್ತೀವೋ, ಅದನ್ನ ಯಾರು ಫಾಲೋ ಮಾಡ್ತಾರೋ, ಮತ್ತೆ ಗ್ರಂಥಗಳು ನಮ್ಗೇನ್ ಹೇಳುತ್ತೋ ಅದನ್ನ ನಾವು ಆಚರಿಸಿದ್ರೆ ನಮಗೂ ಕೂಡ ಸ್ವರ್ಗದ ಬಾಗಿಲು ತೆಗೆಯುತ್ತೆ. ಅಯ್ಯ ಎಂದರೆ ಸ್ವರ್ಗ, ಎಲವು ಎಂದರೆ ನರಕ ಅಂತ ಬರೆಯ ವಚನ ಓದಿದ್ರೆ ಪ್ರಯೋಜನ ಆಗಲ್ಲ. ಪ್ರತಿನಿತ್ಯದ ಜೀವನದಲ್ಲಿ ಪ್ರತಿ ಕ್ಷಣ ಯಾರನ್ನೇ ಮಾತಾಡ್ಬೇಕಾದ್ರೆ ಕೋಪ ಬಂತು ನೋಡು, ಸರಿಯಾಗಿ ಬಿದ್ದಾಕ್ಬಿಟ್ಟೆ, ಸರಿಯಾಗಿ ಕಿತ್ತಾಕ್ಬಿಟ್ಟೆ ಮಾತಲ್ಲಿ. ಯಾವ್ದೋ ತೇಜೋವಧೆ ಮಾಡಿದ್ರೆ ವಾಟ್ ಐ ಗಿವ್ ಓನ್ಲಿ ಐ ಗೆಟ್ ಬ್ಯಾಕ್. ಲೈಫ್ ಇಸ್ ಅನ್ ಈಕೋ ಪ್ರಿನ್ಸಿಪಲ್. ಏನ್ ಕೊಡ್ತೀನೋ ಅದೇ ನನಗೆ ತಿರುಗಿ ಬರುತ್ತೆ ಅನ್ನೋದಾದ್ರೆ, why not I be conscious about that, cautious about that? When you're cautious, when you're conscious, you get what you really need to get. ಒಂದು ಚೂರು ಜ್ಞಾನ ಬಿಟ್ಟು ನಡೆದೆ ಅಂದ್ರೆ, ಪರಿಜ್ಞಾನ ಇಲ್ವೇನೋ, ಜ್ಞಾನ ಹೋಗ್ಲಿ ಪರಿಜ್ಞಾನ ಬೇಡವೇನೋ ನಿಂಗೆ ಅಂತೆಲ್ಲ ಕೇಳ್ತೀವಿ. ಬಿಟ್ಟು ನಡೆದ ತಕ್ಷಣ ನಾವೇ ಕೆಡಕುಗಳನ್ನ ಆಹ್ವಾನ ಮಾಡ್ಕೊಂಡ್ವಿ ಅಷ್ಟೇ ಜೀವನದಲ್ಲಿ. ಎಂದೆಂದಿಗೂ ಬಾಗಿಲು ತೆರೆದೇ ಇರುತ್ತೆ ಸ್ವರ್ಗದ್ದು. ಆದ್ರೆ ನಾವು ಅನ್ವೈಸ್ ಆಕ್ಷನ್ಸ್ ಇಂದ, ಅನ್ವೈಸ್ ಥಿಂಕಿಂಗ್ ಇಂದ, ಅನ್ವೈಸ್ ವರ್ಡ್ಸ್ ಇಂದ ಹೇಗೆ ನಾವು ಇದನ್ನೆಲ್ಲ ಕಳ್ಕೊಳ್ತೀವಿ ಅನ್ನೋದಕ್ಕೆ ಈ 3ನೇ ಇಂದ್ರಿಯ ಎಂಥ ಒಳ್ಳೆ ಪಾಠ ಕೊಡ್ತು ನಮ್ಗೆ. ಈಗ 3ನೇ ಬಾಗಿಲಿನ ಅಂದ್ರೆ ವಾಣಿಯ ವ್ಯಾಖ್ಯಾನ ಕೇಳಾಯ್ತಲ್ಲಪ್ಪ, ಎಷ್ಟು ಸೊಗಸಾಗಿ ಅದು ವ್ಯಾಖ್ಯಾನವನ್ನ ಕೊಡ್ತು. ಈಗ 4ನೇ ದ್ವಾರಪಾಲಕ ಯಾರದು ಗೆಸ್ ಮಾಡಿ ನೋಡೋಣ. 2 ಅಕ್ಷರದ ಪದ. 2 ಅಕ್ಷರದ ಪದ ತುಂಬಾ ಸಿಂಪಲ್ಲು. ಮನಸ್ಸು, ಮೈಂಡ್, ದಟ್ಸ್ ಆಲ್. ಅದು 4ನೇ ದ್ವಾರ. ಈ ಮನಸ್ಸನ್ನ ಕರ್ಕೊಂಡ್ ಬಾಪ ವಿದ್ಯಾಧರ ಅಂತ ಹೇಳಿದ್ರೆ, ವಿದ್ಯಾಧರ ಹೇಳ್ತಾನೆ, ಹೋಗಿ ಕರ್ಕೊಂಡ್ ಬರಕ್ ನಂಗೇನ್ ಅಡ್ಡಿ ಇಲ್ಲ, ಈ ದೇವತೆ ಹೆಸರು ಕೇಳಿದ್ರೇನೆ ಗಾಬರಿ ಆಗ್ಬಿಡುತ್ತೆ. ಯಾಕಂದ್ರೆ ಇದಕ್ಕೆ ಯಾವ ತರ ಶಕ್ತಿ ಇದೆಯಪ್ಪ ಅಂದ್ರೆ, ಒಂದು ಬೆರಳು ತುದಿನಲ್ಲಿ ಪರಮಾತ್ಮ ಗೋವರ್ಧನ ಗಿರಿಯನ್ನ ಎತ್ತಿ ಜನಕ್ಕೆಲ್ಲ ಒಂದು ಶೆಲ್ಟರ್ ಕೊಟ್ಟ, ಭದ್ರತೆ ಕೊಟ್ಟ. ಆದ್ರೆ ಈ ಮನಸ್ಸಿದೆಯಲ್ಲ, ಒಂದು ಕಿರು ಬೆರಳಿನಲ್ಲಿ ಎಲ್ಲ ಪ್ರಪಂಚನೆಲ್ಲ ಅಲ್ಲಾಡ್ಸ್ಬಿಟ್ಬಿಡುತ್ತೆ, ಸುಂಟ್ರ ಗಾಳಿ ಕ್ರಿಯೇಟ್ ಮಾಡ್ಬಿಡುತ್ತೆ. ಅದಕ್ಕೆ ಇದ್ರ ಹತ್ರ ಹೋಗೋಕೆ ಭಯ. ಕಷ್ಟಪಟ್ಟು ಏನೇನೋ ಮಾಡಿ ಒಂದಷ್ಟು ಕಲ್ತ್ಕೊಂಡಿದೀನಿ, ಒಂದಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತಿರ್ಗಾದ್ರ ಹತ್ರ ಹೋದ್ರೆ ಏನ್ ಬಲೆ ಬೀಸುತ್ತೋ ಅಂತ ನನಗ್ ಸ್ವಲ್ಪ ಭಯ ಗುರುಗಳೇ. ಅದು ನನ್ನನ್ನ ವಶ ಮಾಡ್ಕೊಂಡ್ಬಿಟ್ರೆ ಅಂತ ನನಗ್ ಭಯ. ನನಗಿದ್ರ ಸವಾಸನೇ ಬೇಡ. ಅಯ್ಯೋ ವಿದ್ಯಾಧರ ಹೆದರ್ತಾ ಇದ್ದಾನೆ ಅಂದ್ರೆ ಬ್ರಹ್ಮಾನಂದ್ರು ಹೇಳ್ತಾರೆ, ನನಗಿದ್ರ ಸವಾಸನೆ ಬೇಡ ಹಂಗಾದ್ರೆ ಅಂತ ಹೇಳ್ತಾರೆ. ಮೊದಲೇ ಈ ಜಗತ್ತಿನ ಜಂಜಟಗಳಿಂದ ಬಸವಳಿದು ಹೋಗ್ಬಿಟ್ಟಿದ್ದೀನಿ, ಮತ್ತೆ ತಲೆ ಮೇಲೆ ಹಾಕೊಳ್ಳಕ್ಕೆ ನನಗಿಷ್ಟ ಇಲ್ಲ. ಹೊಸದೊಂದು ಗೊಂದಲದಲ್ಲಿ ಸಿಕ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಆಗ ಋಷಿಗಳು ಹೇಳ್ತಾರೆ, ಯಾಜ್ಞವಲ್ಕ್ಯರು, ಮಗು ಗಾಬರಿ ಬೀಳ್ಬೇಡ. ಜಗತ್ತಿನಲ್ಲಿ ಶಕ್ತಿ ಎಲ್ಲಿ ತನಕ ಓಡುತ್ತೋ ಅವನ ಹಿಂದೆ ಬೀಳುತ್ತೆ. ಆದರೆ ಅದೇ ಶಕ್ತಿ ಮುಂದೆ ತಿರುಗಿ ನಿಂತ್ಕೊಂಡು ಖಡ್ಗನ ನಿನ್ ತಿವಿಬೇಕಾಗಿಲ್ಲ, ತೋರ್ಸಿದ್ರೆ ಸಾಕಷ್ಟೇ, ತಲೆ ಬಾಗಿ
ಮಂಡಿಯೂರಿ ನಿನ್ ಮುಂದೆ ಕುತ್ಕೊಳ್ತವೆ. ಯಾವ ಒಂದು ಮನಸ್ಸೆಂಬ ದೇವತೆಯಿಂದ ನೀನು ಎಷ್ಟು ಗಾಬರಿಗೊಂಡಿದೆಯೋ ಈಗ ಅದನ್ನೇ ಮಹಾಪುರುಷರೆಲ್ಲ ಅವರ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ. ಇವರು ಅದಕ್ಕೆ ದಾಸನಾಗಿರಲ್ಲ, ಮನಸ್ಸು ಅವರ ದಾಸನಾಗಿರುತ್ತೆ. ಇದು ಅಧ್ಯಾತ್ಮದ ಸಾಧನೆ. ಮನಸ್ಸು ನಮ್ಮ ಮುಷ್ಟಿಯಲ್ಲಿರ್ಬೇಕು, ನನ್ನ ಕಂಟ್ರೋಲ್ ಅಲ್ಲಿ ಅದಿರ್ಬೇಕು. ಏನಾರು ಕೆಟ್ಟ ಬಾಲ ಆಡ್ಸಕ್ ಬಂತು ಅಂದ್ರೆ ಅದನ್ನ ಹೊಸ್ಕಿ ತುಳಿದು ಗತಪ್ರಾಣವಾಗುವಂತೆ ಮಾಡಬಲ್ಲ ಶಕ್ತಿ ಉಳ್ಳವರು ಮಹಾತ್ಮರು, ಸಂತರು. ಹೋಗು, ಹೆದರ್ಕೋಬೇಡ, ನಾನಿದ್ದೀನಿ, ಐ ವಿಲ್ ಹ್ಯಾಂಡಲ್ ಇಟ್, ಕರ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಮನಸ್ಸನ್ನ ಕರ್ಕೊಂಡ್ ಬರ್ತಾನೆ. ಓ ಮನದೇವತೆಯೇ, ಈ ಜಗತ್ತಿನಲ್ಲಿ ಎಲ್ಲ ವ್ಯವಹಾರ ನಿನ್ನ ಅಧೀನದಲ್ಲಿದೆ. ಎವ್ರಿಥಿಂಗ್ ಈಸ್ ಅಂಡರ್ ಯುವರ್ ಕಂಟ್ರೋಲ್. ಜಡಶಕ್ತಿಗಳ ಮೇಲೆ ಅಲ್ಲದೆ ಚೇತನ ಶಕ್ತಿಗಳ ಮೇಲೂ, ಜೀವಾತ್ಮರ ಮೇಲೂ ಕೂಡ ನಿನ್ನ ಅಧಿಕಾರ ಇದೆ. ನೀನು ಹೇಗೆ ಬೇಕೋ ಅದನ್ನೆಲ್ಲ ಹಂಗೆ ಕುಣಿಸ್ತೀಯ. ನಿನ್ನಿಂದ ಬೇಸತ್ತ ಜೀವಾತ್ಮ ಹೀಗ್ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿದ್ರೆ, ಓಂ ಯಜ್ಜಾಗ್ರತೋ ದೂರ ಮುದೈತಿ ದೈವಂ ತದು ಸುಪ್ತಸ್ಯ ತಥೈವೈತಿ ದೂರಂಗಮಂ ಜ್ಯೋತಿಷಾಂ ಜ್ಯೋತಿರೇಕಂ ತನ್ಮೇ ಮನಃಶಿವ ಸಂಕಲ್ಪಮಸ್ತು. ಓ ದೇವದೇವ, ನನ್ನ ಮನಸ್ಸು ಪ್ರಕಾಶಪುಂಜವಾಗಿದ್ದುಕೊಂಡು ಎಚ್ಚರವಾಗಿರುವಾಗಲೂ ನಿದ್ರಿಸುವಾಗಲೂ ದೂರ ದೂರದವರೆಗೆ ಓಡ್ತಾ ಇರುತ್ತೆ. ನಾನು ಶಾಂತವಾಗಿದ್ದು ನಿನ್ನ ಪವಿತ್ರ ಸ್ವರೂಪದ ಒಂದು ದರ್ಶನ ಪಡೆಯುವಂತಾಗಲು ನನ್ನ ಮನಸ್ಸಿನಲ್ಲಿ ಶಿವನಿಂದ ಒಂದು ಸತ್ಸಂಕಲ್ಪವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ತಾರೆ. ಅರ್ಜುನನಂತ ವೀರ ಪುರುಷನೇ, ನಿನ್ನಿಂದ ಹೈರಾಣಾದ ಅಂದ್ರೆ ಮನಸ್ಸಿನಿಂದ ಹೆದರ್ಕೊಂಡು ಓಡೋಗುವಂತ ಪರಿಸ್ಥಿತಿ ಬಂತು. ಗಾಂಡೀವಂ ಸಂಸತೆ ಹಸ್ತಾತ್ ತ್ವಚ್ಚೈವ ಪರಿದಹ್ಯತೆ ನ ಚ ಶಕ್ನೋಮಿ ವಸ್ತಾತು ಭ್ರಮತೀವ ಚ ಮೇ ಮನಃ. ಎಷ್ಟು ಚೆನ್ನಾಗಿ ಹೇಳ್ಬಿಡ್ತಾನೆ, ನಂಗೆ ಆಗ್ತಾ ಇಲ್ಲ ಕೃಷ್ಣ, ನಂಗೆ ಆಗ್ತಾ ಇಲ್ಲ ಅಂತ ಬಂದು ಕೃಷ್ಣನ ಹತ್ರ ದಾರಿ ತೋರು, ಕೃಪೆ ತೋರು ಕೃಷ್ಣ ಅಂತ ಬೇಡ್ಕೊಳ್ತಾನೆ. ಭಗವದ್ಗೀತೆಯ 6ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಧ್ಯಾನ ಯೋಗದಲ್ಲಿ ಚಂಚಲಮ್ಮಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೂರಿವ ಸುದುಷ್ಕರಂ. ಅದಕ್ಕೆ ಭಗವಂತ ಕೊಡ್ತಾನೆ ಉತ್ತರ. ಅರ್ಜುನ ಈ ತರ ಭಿನ್ನ ಮಾಡ್ಕೊಂಡ್ರೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಛಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ನೀನ್ ಹೇಳೋದ್ ಸರಿನೇ, ಚಂಚಲಮ್ಮಿ ಮನ ಕೃಷ್ಣ. ಹೌದು, ಚಂಚಲ ಮನಸ್ಸು. ವಾಯುವಿನಂತೇನಪ್ಪ ಅದು, ಅದನ್ನ ಹಿಡಿಲಿಕ್ಕಾಗಲ್ಲ. ಗಾಳಿ ಇದೆ ಅಂತ ಗೊತ್ತು, ಸುಂಟ್ರ ಗಾಳಿ ಜೋರಾಗಿ ಬರ್ತಾ ಇದೆ ಅಂತ ಗೊತ್ತು, ಅದನ್ನ ಅದೇ ಆದ ರೀತಿಯಲ್ಲಿ ಮೆಷರ್ ಮಾಡ್ತಾರೆ ಇದ್ರ ಸ್ಪೀಡ್ ಏನು ಅಂತ. ಆದರೆ ಅಭ್ಯಾಸದಿಂದಲೂ ವಿಶೇಷವಾದ ಆಸಕ್ತಿಯನ್ನ ಅದರ ಕಡೆಗಿಟ್ಟು ಅದನ್ನ ತರಬೇತಿ ಮಾಡೋದ್ರಿಂದಲೂ ಖಂಡಿತವಾಗ್ಲೂ ಅದನ್ನ ಅಟ್ಟಡಗಿಸ್ಬೋದು. ಕೆಟ್ಟ ಮನಸ್ಸನ್ನ ಸುಮನಸ್ಸಾಗಿ ಪರಿವರ್ತನೆ ಮಾಡಿಕೊಡ್ಬೋದು. ಒಮ್ಮೆ ನೀನು ಇದರ ಪ್ರಯತ್ನ ಮಾಡಿ ನಿನಗೆ ಅದರ ಪರಿಣಾಮದ ಅನುಭವವಾದರೆ ಇನ್ನೆಂದಿಗೂ ನೀನು ಹಿಂದಕ್ಕೆ ಬರೋದೇ ಇಲ್ಲ. If this can give an answer, always I'll get an answer. That is why GITA, ಗೀತಾನ ಮನಃಶಾಸ್ತ್ರ ಅಂತಲೂ ಕರೀತಾ, ಗೀತಾ ಇಸ್ ದ ಆನ್ಸರ್ ಫಾರ್ ಆಲ್ ಅವರ್ ಪ್ರಾಬ್ಲಮ್ಸ್ ಅಂತ ಹೇಳೋದನ್ನ ಭಾಷ್ಯಗಳಲ್ಲಿ ನಾವು ಕೇಳಿದ್ದೀವಿ. ಒಂದ್ 10 ನಿಮಿಷ ಸಂಧ್ಯಾದ ಉಪಾಸನೆ ಮಾಡೋಣ ಅಂತ ಕೂತ್ರು ಕೂಡ ಆ ಮನಸ್ಸು ನನ್ನ ಕೂರ್ಗೊಡಲ್ವಲ್ಲ, ನೆಮ್ಮದಿಯಾಗಿರಕ್ ಬಿಡಲ್ವಲ್ಲ.
ಧ್ಯಾನಕ್ಕೆ ಅಂತ ಬೆಳಗಿಂದ ಸಮಯ ಹೊಂಚಾಕ್ ಕೂತ್ಕೊಂಡ್ರೆ ಎಲ್ಲೆಲ್ಲೋ ಓಡಾಡುತ್ತಲ್ಲ. ಜಪ ಮಾಡೋಣ ಅಂತ ಈ ಬಾಯಲ್ಲಿ ಜಪ ಆಗ್ತಾ ಇದ್ರೆ ಮನಸ್ಸು ಏನೇನೋ ಆಲೋಚನೆ ಮಾಡುತ್ತಲ್ಲ. ಒಳ್ಳೇದ್ ಮಾಡ್ಬೇಕು ಅಂತ ಹೃದಯದಲ್ಲಿ ನನ್ನ ಭಾವನೆ ಇದ್ರೂ ಕೂಡ ಮನಸ್ಸು ಅದಕ್ಕೆ ದಾರಿ ಮಾಡ್ಕೊಡಲ್ವಲ್ಲ. ಸರಿ, ಇದೆಲ್ಲ ಹೌದು. ಇದರ ಎಕ್ಸ್ಪ್ಲನೇಷನ್ ಇನ್ನು ಹೆಚ್ಚಿಗೆ ಬೇಡ. ಆದರೆ ಹೇಗೆ ಈ ಮನಸ್ಸನ್ನ ನಿಯಂತ್ರಣಗೊಳಿಸಿ, ಹೇಗೆ ಇದನ್ನ ನಾವು ನಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸನ್ಮಾರ್ಗದಲ್ಲಿ ನಡೆದು ಸದ್ಗತಿಯನ್ನ ನಾವು ಹೇಗೆ ಪಡ್ಕೊಳ್ಬಹುದು, ಈಗ ಅದ್ರ ಬಗ್ಗೆ ವಿವರ ಕೊಡು ಅಂತ ಕೇಳ್ತೀವಿ. ಆಗ ಮನಸ್ಸು ಹೇಳುತ್ತೆ, ಮಹಾತ್ಮರೇ, ನೀವೇನ್ ಹೇಳಿದ್ರೋ ಅದೆಲ್ಲ ಸರಿ, ನೀವು ಬಹಳ ತಿಳ್ಕೊಂಡಿರೋ, ನೀವೇನಿಲ್ಲಿ ನಿವೇದಿಸ್ತಾ ಇದ್ದೀರೋ ಅದು ಯಾವುದು ತಪ್ಪಲ್ಲ. ಆದ್ರೆ ಪ್ರಪಂಚದಲ್ಲಿ ನಡೆಯೋ ಎಲ್ಲಾ ಒಳ್ಳೆ ಕೆಟ್ಟದನ್ನು ನನ್ನ ತಲೆ ಮೇಲೆ ಹಾಕ್ಬಿಡ್ತಾರಲ್ಲ, ಯಾಕಂಗೆ? ಸ್ವತಃ ನಾನೊಬ್ಳೆ ಅಲ್ಲ ಕಾರಣ ಇದಕ್ಕೆ. ಈ ಎಲ್ಲದರ ದೋಷ ಜೀವಾತ್ಮನ. ಯಾಕೆಂದ್ರೆ ಈ ಮನಸ್ಸು ಅನ್ನೋದು ಇವತ್ತು ನಿರ್ಮಾಣವಾಗಿದ್ದಲ್ಲ, ಈ ಕ್ಷಣ ನಿರ್ಮಾಣವಾಗಿದ್ದಲ್ಲ. ದಿಸ್ ಇಸ್ ನಾಟ್ ಮೇಡ್ ಔಟ್ ಆಫ್ ದ ಪ್ರೆಸೆಂಟ್ ಮೊಮೆಂಟ್. ಇಟ್ ಹ್ಯಾಸ್ ಇಟ್ಸ್ ಓನ್ ಹಿಸ್ಟರಿ. It has its own history. From lives it is traveling. ದೇಹ ಬದಲಾಯಿತು, ಆದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಬದಲಾಗಲಿಲ್ಲ. ಇದೆಲ್ಲ ಆತ್ಮನಲ್ಲಿ ಮೆಮೊರಿಯಾಗಿ ಕೂತ್ಕೊಂಡಿದೆ, ನೆನಪಿನ ರೂಪದಲ್ಲಿ, ಸಂಸ್ಕಾರವೆಂಬ ಬೀಜ ರೂಪದಲ್ಲಿ ಕೂತ್ಕೊಂಡಿದೆ. So my mind is the sum total of all these memories. ಈ ಜೀವಾತ್ಮ ಈ ಮನಸ್ಸನ್ನ ಯಾವ ರೀತಿಯಲ್ಲಿ ನಡೆಸ್ತಾನೋ ಆ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ. ಒಂದು ಉದಾಹರಣೆಯೊಂದಿಗೆ ನೋಡ್ಬೇಕಾದ್ರೆ, ಆಕಾಶದಲ್ಲಿ ಮೋಡ ಇದೆ, ಅದಕ್ಕೆ ಹೋಗಿ ಗಾಳಿ ಜೋರಾಗಿ ಅಪ್ಪಳಿಸೋ ತನಕ ಆ ಮೋಡ ಚದ್ರೋದೇ ಇಲ್ಲ. ತನ್ನ ಪಾಡಿಗೆ ತಾನು ನೆಮ್ಮದಿಯಾಗಿ ಅದೇನ್ ಆಕಾರನೋ ಅದು ಯಾವ ರೀತಿ ಇರಬೇಕೋ, ಎಲ್ಲಿರ್ಬೇಕೋ ಅಲ್ಲಿ ಸುಮ್ಮನೆ ನೆಮ್ಮದಿಯಾಗಿ ಕೂತ್ಕೊಂಡು ಮಳೆ ಕೂಡ ಕೊಟ್ಟು ಪ್ರಪಂಚದಲ್ಲಿ ಇರೋರಿಗೆಲ್ಲರಿಗೂ ಸುಖಾನ ಕೂಡ ಕೊಡ್ತಾ ಇದೆ. ಅದೇ ರೀತಿ ಪತಂಜಲಿ ಹೇಳೋ ರೀತಿನಲ್ಲಿ ಎಲ್ಲಿವರೆಗೂ ಒಬ್ಬ ಮನುಷ್ಯನ ಮನಸ್ಸು ಲೌಕಿಕ ಸಂಬಂಧ ಎಷ್ಟಿಟ್ಕೋಬೇಕೋ ಅಷ್ಟಕ್ಕಿಂತ ಬೌಂಡ್ರಿ ದಾಟಿ ಮುಂದಕ್ಕೆ ಹೋದೆ ಅಂತಂದ್ರೆ, ಆ ವಾಯುವಿನಿಂದ ಮೇಘವನ್ನ ಹೇಗೆ ಕಾಪಾಡ್ಕೊಳಕ್ಕಾಗಲ್ಲೋ ಅದೇ ರೀತಿ ನಿನ್ನ ಮನಸ್ಸು ಚದರೋಗೋದು, ಶಾಟರ್ ಆಗೋದನ್ನ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾರು ಈ ಮನಸ್ಸಿನ ಒಂದು ಪ್ರೆಷರ್ ಅನ್ನ, ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ತಾರೋ, ಅದಕ್ಕೆ ಸರಿಯಾದ ತರಬೇತಿಯನ್ನ ಕೊಡ್ತಾರೋ, ಟ್ರೈನ್ ಯುವರ್ ಮೈಂಡ್ ಲೈಕ್ ಅ ಚೈಲ್ಡ್ ಅಂತ ಹೇಳ್ತಾರೆ ಸೈಕಾಲಜಿ. ಒಂದು ಮಗುಗೆ ಪ್ರತಿ ಒಂದು ಹೇಳ್ಕೊಡ್ತೀಯಲ್ವಾ ಗರ್ಭದಿಂದಾನೇ, ಅದು ಕಲಿಯೋ ತನಕ ನೀನ್ ಅದ್ರ ಹಿಂದೆನೆ ನಿಂತ್ಕೋತೀಯಲ್ವಾ, ಬಿಡೋದಿಲ್ಲ ತಾನೆ ಮಗು ಎಲ್ಲ ಕಲಿಯೋ ತನಕ. ರೋಡ್ ಕ್ರಾಸಿಂಗ್ ಇಂದ ಹಿಡಿದು ಪ್ರತಿ ಒಂದು ಹೇಳ್ಕೊಡ್ತೀಯ. ಬ್ಯಾಗ್ ಹೆಂಗ್ ಹಾಕೋಬೇಕು, ಶೂಸ್ ಹೆಂಗ್ ಹಾಕೋಬೇಕು, ಊಟ ಹೆಂಗ್ ಮಾಡ್ಬೇಕು, ಬಟ್ಟೆ ಹೆಂಗ್ ಹಾಕೋಬೇಕು, ಪ್ರತಿ ಒಂದು ಹೇಳ್ಕೊಟ್ಟಿಯಲ್ಲ. ಹಾಗೆ ಈ ಮನಸ್ಸು ಕೂಡ ಪ್ರತಿಯೊಂದು ತಪ್ಪು ಹೆಜ್ಜೆ ಇಟ್ಟಾಗ, ಪ್ರತಿಯೊಂದು ತಪ್ಪು ಆಲೋಚನೆ ಮಾಡಿದಾಗ ಅದನ್ನ ಸರಿದಾರಿಯಲ್ಲಿ ನಾವೊಂದು ಹಾಡು ಹೇಳ್ತೀವಿ, ಗುರುವೆಯನ್ನ ಜೀವನದಿ ಬೆಳಕಾಗಿ ಬಾ, ಗುರಿಯನ್ನು ತೋರಿ ಸರಿದಾರಿಯಲ್ಲಿ ನಡೆಸೆನ್ನಬಾ, ಗುರುವೆಯನ್ನ ಜೀವನದಿ ಬೆಳಕಾಗಿ ಬಾ. ಯಾವ ಒಂದು ಅಜ್ಞಾನ ನನ್ನನ್ನ ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ವೋ, ಆ ಅಜ್ಞಾನವನ್ನ ತೆಗೆದು ಜ್ಞಾನವನ್ನ ಕೊಟ್ಟು ಗುರಿಯತ್ತ ನನ್ನನ್ನ ನಡೆಸು. ಅದಕ್ಕೆ ಮುಖ್ಯವಾದ ವೆಹಿಕಲ್ಲೇ ಮನಸ್ಸು.
ಅದನ್ನ ಹೇಗೆ ನಡೆಸ್ಕೋಬೇಕು ಅನ್ನೋ ತರಬೇತಿ ಕೊಡು ಅಂತ. ಅದಕ್ಕೆ ಇಡೀ ಗೀತೆಯೇ ಮನಃಶಾಸ್ತ್ರ ಅಂತ ಕರೆಸ್ಕೊಳ್ತು. ಮನಸ್ಸಿನ ಮೇಲೆ ಫೋಕಸ್. ನಾನು ಕೂಡ ಬಹಳ ವರ್ಷಗಳ ಹಿಂದೆನೆ ಮನಸ್ಸಿನ ಕುರಿತೇ ಹೇಳುವಂತ 100 ಶ್ಲೋಕಗಳನ್ನ ತೆಗೆದು ಭಗವದ್ಗೀತಾ ಅಮೃತಧಾರ ಅಂತ ಒಂದು ಸಿಡಿಯನ್ನ ನಾವು ಹೊರತಂದ್ವಿ. ಅದು ಕೇಳಿಸ್ಕೊಂಡ್ರೆ ಸಾಕು, ಮನಸ್ಸು ಎಲ್ಲೆಲ್ಲಿ ತಪ್ಪು ಹೋಗ್ತಾ ಇದೆ ನಮ್ದು, ಅದನ್ನೆಲ್ಲೆಲ್ಲ ಸರಿ ದಾರಿಗೆ ತರಬೇಕು. ಗಾಡಿ ಹೆಂಗೆಂಗೋ ತಿರ್ಕೊಂಡು ಹೋಗ್ತಾ ಇದೆ, ಸ್ಟೇರಿಂಗ್ ಕರೆಕ್ಟ್ ಆಗಿ ಆಡಿಸಿದ ತಕ್ಷಣ ಅದು ವಾಪಸ್ಸು ಸರ್ವೆ ಹೊಡಿದಿರ ಎಲ್ಲಿಗೆ ಬರ್ಬೇಕೋ ಅಲ್ಲಿಗೆ ಬರುತ್ತೆ. ಅದೇ ರೀತಿ ಈ ಮನಸ್ಸಿನ ಗತಿಯನ್ನ ನೀನು ಸರಿಯಾದ ಕಡೆಗೆ ತಿರುಗಿಸಿ ಅದನ್ನ ಅಲ್ಲಿ ನಿಲ್ಲಿಸಿ ಹಾಗೆ ಮುನ್ನಡೆಸಿದರೆ ಸ್ವರ್ಗದ ದ್ವಾರ ತೆರೀತು ಅಂತ ತಿಳ್ಕೊ. 4ನೇದು. ಆಯ್ತಪ್ಪ, ಬಹಳ ಚೆನ್ನಾಗಿ ಹೇಳಿದಿರ ಗುರುಗಳೇ ಇದರ ವಿಷಯನ. ಈಗ ಕೊನೆಯದಾದ ದ್ವಾರ, 5ನೇ ದ್ವಾರ, ಪಂಚಮ ದ್ವಾರ ಯಾವುದು ಅದನ್ನ ಕರೆಸ್ತೀರಾ ವಿದ್ಯಾಧರ? ಬಾಪ 5ನೇ ದ್ವಾರನ ಇಲ್ಲಿ ಉಪಸ್ಥಿತಿಗೊಳಿಸಪ್ಪ ಅಂತ ಹೇಳ್ತಾರೆ. ಅದು ಯಾವುದು ಅಂದ್ರೆ ಪ್ರಾಣ. ಆ ಪ್ರಾಣವನ್ನ ಕರೆದುತ್ತಾ ಗುರುಗಳೇ ಪ್ರಾಣದೇವರನ್ನ ಕರ್ಕೊಂಡು ಬಂದಿದ್ದೀನಿ ನಿಮ್ಮ ಆಜ್ಞೆಯಂತೆ. ಮಹಾತ್ಮರು ಹೇಳ್ತಾರೆ, ಪ್ರಾಣದೇವ ನಿನ್ನ ಅಪರಾಧ ಏನೂ ಇಲ್ಲ, ಎಲ್ಲ ಗತಿವಿಧಿಗಳು ಮನದ ಇಂಗಿತದಂತೆ ನಡೆಯುತ್ತದೆ. ಮನಸ್ಸು ನಿಂತರೆ ನಿನ್ನ ಗತಿಯು ನಿಂತು ಬಿಡುತ್ತದೆ. ಧ್ಯಾನದಲ್ಲಿ ಕೂತಾಗ ಚಿತ್ತ ವೃತ್ತಿ ನಿರೋಧವಾದಾಗ ಶಾಲೋ ಬ್ರೀದಿಂಗ್, ಉಸಿರಾಡ್ತಾ ಇದೀವಾ ಇಲ್ವಾ ಅಂತ ಕೂಡ ಗೊತ್ತಾಗಲ್ಲ. ಇದೇ ಕೋಪ ಬಂದ್ರೆ, ಉದ್ವೇಗ ಬಂದ್ರೆ, ಮನಃಶಾಂತಿ ಕೆಟ್ರೆ, ಕಬ್ಬಿಣದ ಕೆಲಸ ಮಾಡೋನು ತಿದಿ ಒತ್ತಾ ಇರ್ತಾನಲ್ಲ, ಹಂಗಿರುತ್ತೆ ನಮ್ ಬ್ರೀದಿಂಗು. ಅದು ಹೇಗೆ ಓಡುತ್ತೋ ನೀನ್ ಹಾಗೆ ಓಡ್ಬೇಕಾಗತ್ತೆ. ಆದ್ರೂ ಕೂಡ ಸ್ವರ್ಗದ ದ್ವಾರಪಾಲಕ ನೀನು ಕೂಡ. ನೀವು ಕೇಳಿರೋ ಪ್ರಶ್ನೆ ಏನೋ ಅತಿ ಗಹನವಾಗಿದೆ, ಆದ್ರೆ ಅಂದ್ರೆ ನಿನ್ನ ಬಗ್ಗೆ ನೀನ್ ಹೇಳ್ಕೊ ಅಂತ ಮಹಾತ್ಮರು ಹೇಳಿದಾಗ ಅದು ಹೇಳೋದು ಈ ಮಾತನ್ನ ಪ್ರಾಣದೇವರು. ಅದರ ಪ್ರಯತ್ನ ಅಂತೂ ನನ್ನ ಬುದ್ಧಿಗೆ ಅನುಸಾರವಾಗಿ ನಾನು ಮಾಡ್ತೀನಿ. ಮಹರ್ಷಿಗಳು ಜ್ಞಾನಿಗಳು ಹೇಳ್ತಾರೆ, ನನ್ನ ಉತ್ಪತ್ತಿ ಆಕಾಶದಿಂದ. ಯಾವ ಪದಾರ್ಥ ಯಾವುದರಿಂದ ಉತ್ಪನ್ನ ಆಗುತ್ತೋ ಅದರ ಗುಣಗಳನ್ನ ತನ್ನಲ್ಲಿ ಇರಿಸಿಕೊಳ್ಳುವುದರಿಂದ ತನ್ನ ಸ್ವರೂಪವನ್ನ ಉಳಿಸಿಕೊಳ್ಳಬಹುದು. ಡೈಮಂಡ್ ಅನ್ನ 18 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಮಾತ್ರ ಕೂರಿಸಿದ್ರೆ ಅದು ಭದ್ರವಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ, ಹಾಗೇನೆ ಇದು. ಆಗ ಮಾತ್ರ ಆ ಮನುಷ್ಯನಿಗೆ ಇದರ ಲಾಭ ಆಗುತ್ತೆ. ಅದಕ್ಕೆ ಪ್ರಾಣಾಯಾಮ ಕ್ಲಾಸ್ಗೆ ಹೋದ್ರೆ ನಾವು, ಇಫ್ ಯು ಇನ್ಹೇಲ್ 10 counts, ಯು ಹ್ಯಾವ್ ಟು ಎಕ್ಸೇಲ್ 10 counts. ಆದ್ರೆ ಇನ್ಹೇಲ್ ಆದ್ರೂ ಚಿಕ್ಕದಾಗಿರುತ್ತೆ ಅಥವಾ ಎಕ್ಸೇಲ್ ಆದ್ರೂ ಚಿಕ್ಕದಾಗಿರುತ್ತೆ. ಎರಡೂ ಸಮನಾದ ಕೌಂಟ್ಗೆ ಅಭ್ಯಾಸದಿಂದ ತೆಗೆದುಕೊಂಡು ಬರ್ತೀವಿ. ಆಗ ಕೃಷ್ಣ ಏನು ಸಮತ್ವ ಯೋಗ ಉಚ್ಯತೆ ಹೇಳ್ತಾನೋ, ಆಗ ಸುಖ ಆಗ್ಲಿ ದುಃಖ ಆಗ್ಲಿ ಜೀವನದಲ್ಲಿ ಬಂದಾಗ ಎಗರಾಟ, ಕಿರುಚಾಟ, ಪರಚಾಟ, ಹೋರಾಟ ಏನೂ ಇರಲ್ಲ, ಗುದ್ದಾಟ. ಹಿಂಗಿಂಗ್ ಅನ್ಸ್ತಾ ಇದೆಯಾ? ಅದಕ್ಕೆ ಈ ತರ ಹೇಳ್ತಾ ಇದೆಯಾ? ಓಕೆ, ದಿಸ್ ಇಸ್ ಯುವರ್ ಸ್ಟೈಲ್. ವೈ ಶುಡ್ ಐ ಗೆಟ್ ಅಫೆಕ್ಟೆಡ್ ಬೈ ದಿಸ್ ಅಂತ ಅನ್ಕೊಂಡ್ರೆ ಪ್ರಾಣ ಏರುಗತಿಗೂ ಹೋಗಲ್ಲ, ಇಳಿಗತಿಗೂ ಬರಲ್ಲ. ಆಕಾಶದ ಗುಣವೆಂದರೆ ತಾನಿರುವ ಸ್ಥಾನದಿಂದ ಅಲಗಾಡದೆ ಸ್ಥಿರವಾಗಿರುವುದು. ಅಕಾಮಡೇಟಿಂಗ್ ಎವ್ರಿಥಿಂಗ್ ಆಸ್ ಇಟ್ ವಾಂಟ್ಸ್, ಆಸ್ ಇಟ್ ವಾಂಟ್ಸ್. ಈ ಸ್ಥಿರತೆಯನ್ನ ನಾನು ಹೆಚ್ಚು ಮಾಡ್ಕೊಳ್ಬೇಕು. ಆಕಾಶ ತತ್ವ ನನ್ನಲ್ಲಿ ಇದೆ ಅಂತ ಹೇಳಿದ್ರೆ
ಉದ್ವೇಗ ಹೆಚ್ಚಾದ್ರೆ ಬುಸ್ಸು 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 ಅಂತ ಮಾತಾಡ್ತಾ ಇರ್ತೀವಿ. ಮಾತು ಕೂಡ ಅರ್ಥ ಆಗಲ್ಲ ಬೇಕಾದ್ರೆ ಎಷ್ಟೋ ಸಲ. ಕೋಪ ಬಿಟ್ಟು ಶಾಂತವಾಗಿ ಮಾತಾಡು. ಅವಾಗ ನೀನೇನ್ ಮಾತಾಡ್ತಾ ಇದೀಯ ಅಂತಾದ್ರೂ ಅರ್ಥ ಆಗುತ್ತೆ. ತೊದಲಂಗಾಗುತ್ತೆ ಪದಗಳು ಕೂಡ. ಕಣ್ಣು ಕೆಂಪಾಗುತ್ತೆ, ಕಿವಿ ಕೆಂಪಾಗುತ್ತೆ. ನೋಡಿ, ಒಂದು ಮನಸ್ಸಿನ ಒಂದೇ ಒಂದು ಆಲೋಚನೆ, ಒಂದು ಕ್ರಿಯೆ ಎಲ್ಲದನ್ನ ನಾಲ್ಕನ್ನು ಹೇಗೆ ಡಿಸ್ಟರ್ಬ್ ಮಾಡುತ್ತೆ. ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಈ ಪ್ರಾಣದ ಗತಿಯನ್ನ ಮನಸ್ಸು ಏನೇ ತಂದಾಕ್ಲಿ ನಿನ್ನೊಳಗಡೆ, ನೀನು ಅದನ್ನ ಹೇಗೆ ನಿಭಾಯಿಸ್ಬೇಕು ಅಂತ ಹೇಳಿದ್ರೆ, ಪ್ರಾಣಾಯಾಮ ದ್ವಾ ಅಂದ್ರೆ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಮಾಡೋದ್ರಿಂದ ಶರೀರದಲ್ಲಿ ಭಿನ್ನವಾದ ಸುಪ್ತ ಶಕ್ತಿಗಳನ್ನ ನೀನು ಜಾಗೃತಗೊಳಿಸ್ಕೊಳ್ಬಹುದು. ಯಾರು ಹೇಗೆ ಏನೇ ಮಾಡಿ, ಏನೇ ಪ್ರಲೋಭನೆಗಳನ್ನ ನಿನಗೆ ಒಡ್ಡಿ ನಿನ್ನನ್ನ ಅಯಶಸ್ವಿ ಮಾಡ್ಬೇಕು ಅಂತ ಅನ್ಕೊಂಡ್ರು, ನಿನ್ನನ್ನ ಪ್ರಪಾತಕ್ಕೆ ತಳ್ಳಬೇಕು ಅಂತಂದ್ರು, ನಿನಗೆ ಅನ್ಯಾಯ ಮಾಡಬೇಕು ಅಂತ ಅನ್ಕೊಂಡ್ರು, ನೀನು ಮಾತ್ರ ಏನನ್ನ ಮಾಡಬೇಕು, ಯಾವುದು ಸರಿಯೋ ಅದನ್ನೇ ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾಕಂದ್ರೆ ಪ್ರಾಣಾಯಾಮದಿಂದ ಅಂತಹ ಸುಪ್ತ ಶಕ್ತಿಗಳು ನಿನ್ನಲ್ಲಿ ಜಾಗೃತಗೊಂಡಾಗ ಯಶಸ್ವಿಯೇ ನಿನ್ನ ಮಾರ್ಗ ಆಗತ್ತೆ ವಿನಃ ಜ್ಞಾನವೇ ನಿನಗೆ ಸಿಗತ್ತೆ ವಿನಃ ಬೇರೆದಿಲ್ಲ. ಈ ಅಭ್ಯಾಸ ಸುದೀರ್ಘ ಕಾಲ, ಅದಕ್ಕೆ ಎನಿ ಪ್ರಾಕ್ಟೀಸ್ ಶುಡ್ ಬಿ ಕನ್ಸಿಸ್ಟೆಂಟ್. ಎನಿ ಪ್ರಾಕ್ಟೀಸ್ ಶುಡ್ ಬಿ ಕನ್ಸಿಸ್ಟೆಂಟ್ and directed, practiced consciously. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕನ್ಸಿಸ್ಟೆಂಟ್, ಡೈರೆಕ್ಟೆಡ್ ಅಂಡ್ ಕಾನ್ಶಿಯಸ್ಲಿ ಡೂಯಿಂಗ್ ಇಟ್. ಮಾಡ್ತಾ ಬಂದೆ ಅಂದ್ರೆ ಯಾವ ಮನಸ್ಸು ಏನ್ ಬಾಲ ಅಲ್ಲಾಡ್ಸತ್ತದ, ಅದಿದ್ರೇನೆ ತಾನೇ. ಅದಕ್ಕೆ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ಇಂದ್ರಿಯಗಳ ಬಗ್ಗೆ ಹೇಳುವಾಗ, ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧಿ ಪರತಸ್ತು ಸಹ. ಒಂದೊಂದು ಶ್ಲೋಕ ಬಿಡಿಸ್ಕೊಂಡು ನಾವು ಅರ್ಥ ಮಾಡ್ಕೊಂಡಾಗ ಒಂದಕ್ಕಿಂತ ಒಂದು ಹೆಚ್ಚು ಯಾವುದು, ಎಲ್ಲವೂ ಯಾವುದರ ಅಧೀನದಲ್ಲಿದೆ, ಆತ್ಮದ ಅಧೀನದಲ್ಲಿದೆ. ಎಲ್ಲಕ್ಕೂ ಒಡೆಯ ಆತ್ಮ. ನನ್ನ ಗುರಿ ಅದು ಅನ್ನೋದು ನಿನ್ನ ಮನಸ್ಸಲ್ಲಿದ್ರೆ ಯಾರು ಕಡ್ಡಿ ಆಡ್ಸಕ್ಕೆ ನೀನು ಬಿಡೋದಿಲ್ಲ, ಯಾರನ್ನೂ ಕಡ್ಡಿ ಆಡಿಸ್ಲಿಕ್ಕೆ ನೀನು ಬಿಡೋದಿಲ್ಲ. ಯಾಕೆ? ನಿನ್ನಲ್ಲಿರುವ ಸುಪ್ತ ಶಕ್ತಿಗಳೆಲ್ಲ ಜಾಗೃತ ಆಗಿ, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಮನಸ್ಸು ಬುದ್ಧಿಗಳಿಗೆ ಬೇಕಾದ ತರಬೇತಿಯನ್ನ ಮಾಡ್ಕೊಳ್ಳಿ. That takes care of your whole day. And if this practice continues, your life itself is a bed of roses. It's a cakewalk. Nothing is tailor-made. Nothing is tailor-made. But there is an option for you to make it. In the beginning, you need to fake it. Then the making happens by itself. It happens by itself. ನೋಡು, ಸುದೀರ್ಘವಾದ ಅಭ್ಯಾಸದಿಂದ ನಮ್ಮ ಯೋಗ ಗುರುಗಳು ಯಾವತ್ತೂ ಹೇಳ್ತಾ ಇರ್ತಾರೆ, ನಾನು ನಿಮಗೆ ಮಾಡಿಸೋದು ಸ್ಯಾಂಪಲ್. ಮುಕ್ಕಾಲು ಗಂಟೆ ದಿನಕ್ಕೆ 5 ಸಲ ಪ್ರಾಣಾಯಾಮ ಮಾಡಬೇಕು. ಆವಾಗ ಋಷಿ ಮುನಿಗಳ ಸ್ಥಿತಿಗೆ ನಾವು ಹೋಗ್ತೀವಿ. ಆದ್ರೆ ನಾವು 27 ನಾಡಿ ಶೋಧನ, 50 ಕಪಾಲಭಾತಿ, ಒಂದು 18 ಯೋಗಿಕ್ ಬ್ರೀತಿಂಗು, 1/4 ಗಂಟೆ ಹಾರ್ಡ್ಲಿ ಮಾಡ್ಬಿಟ್ಟು ನಾನು ಪ್ರಾಣಾಯಾಮ ಮಾಡ್ತೀನಿ. ಅದಕ್ಕೆ ಇಷ್ಟೋ ಅಷ್ಟೋ ಒಳ್ಳೇದಾಗಿರುತ್ತೆ. ಸಂಪೂರ್ಣ ಸ್ವರ್ಗದ ಬಾಗಿಲು ತೆಗೆಯಲ್ಲ. ಆದ್ರೆ ಇಷ್ಟು ತೆಗೆದ್ರೆ ನಾನು ಇಷ್ಟಿದೀನಲ್ಲ ಹಾರಿಜಾಂಟಲ್ ಆಗಿ, ಹೆಂಗೊಳಗ್ ಹೋಗ್ತೀನಿ?
ನಾನು ಎಂಬುದೇ ಸ್ವರ್ಗದ 2 ಬಾಗಿಲುಗಳಂತೆ. ಅದಕ್ಕೆ ಅಹಂಕಾರ ನಾಶವಾಗೋ ತನಕ ಆ ಸಚ್ಚಿದಾನಂದ ಪರಬ್ರಹ್ಮ ಅಂದ್ರೆ ನಾನು ಅನ್ನೋ 2 ದ್ವಾರಗಳನ್ನ ನಾನು ಬಿಡದೆ ಹೋಗೋ ತನಕ, ತೆರೆಯದೆ ಹೋಗೋ ತನಕ ಆ ಸಚ್ಚಿದಾನಂದನಾದ ಪರಮಾತ್ಮ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಓದಬೇಕು, ಎಲ್ಲ ಕಿವಿನಲ್ಲಿ ಕೇಳಿಸ್ಕೋಬೇಕು, ನಂಗೂ ಗೊತ್ತು 4 ವಿಷಯ ಅಂತ ಮಾತಾಡಬೇಕು. ಆದರೆ ಮನಸ್ಸು ಬುದ್ಧಿಗಳ ಬದಲಾವಣೆ ಆದಾಗ, ಪ್ರಾಣಗತಿ ಬದಲಾದಾಗ ಮಾತ್ರ ಸ್ವರ್ಗದ ದ್ವಾರ ತಾನೇ ತೆರೆದು 2 ಕೈಗಳಿಂದ ಹೇಗೆ ಕೃಷ್ಣ ಸುಧಾಮನನ್ನ ತನ್ನ ಹೃದಯಕ್ಕೆ ಅವಿಚಿಕೊಂಡನು, ಹಾಗೆ ಪರಮಾತ್ಮ ಈ ಆತ್ಮವನ್ನ ತನ್ನ ಹೃದಯಕ್ಕೆ ತಗೊಳ್ತಾನೆ, ಅದಕ್ಕೊಂದು ಸ್ಥಾನವನ್ನ ಕೊಡ್ತಾನೆ. ಆದ್ದರಿಂದ ಯಾವ ಒಳ್ಳೆಯ ಮುಹೂರ್ತ, ಕಾರ್ತೀಕ ಶುದ್ಧ ಅಷ್ಟಮಿ ಎಂದು ಭಾವನಗರದಲ್ಲಿ ಕೂತ್ಕೊಂಡು ನನ್ನ ಈ ಒಂದು ಉಪನ್ಯಾಸವನ್ನ ನೀನು ಕೇಳಿಸ್ಕೊಂಡ್ಯೋ, ಅದು ಖಂಡಿತ ಭ್ರಾಂತಿ ಅಲ್ಲ ಅಂತ ನಾನು ಇಷ್ಟು ವಿವರಣೆ ಕೊಟ್ಟ ಮೇಲೆ ನಿನಗೆ ಅರಿವಾಗಿರ್ಬೋದಲ್ವಾ ಬ್ರಹ್ಮಾನಂದ ಅಂತ ಕೇಳ್ತಾರೆ. ಈಗ ಮಿಕ್ಕಿರೋದೇನು? ಅನುಷ್ಠಾನ. ಮಿಕ್ಕಿರೋದೇನು? ಅನುಷ್ಠಾನ. ಇನ್ನೇನ್ ಮಾಡ್ಬೇಕು? You have to just practice what you have heard, what you have read, what you have come across, what you have felt. All this you have to bring into your practice, not here and there. Once in a blue moon ಅಂತ ಮಾಡೋದಲ್ಲ. ಪ್ರತಿನಿತ್ಯ ಹೇಗೆ ಊಟ, ತಿಂಡಿ, ನಿದ್ದೆ, ಸ್ನಾನ, ನಿನ್ನ ವ್ಯವಹಾರ ಎಲ್ಲ ಮಾಡ್ತೀಯೋ ಹಾಗೆ ಈ ಒಂದು ಒಳ್ಳೆಯ ಅಭ್ಯಾಸವನ್ನ ಮಾಡ್ಕೊಂಡಾಗ ನೀನೇನಾಗ್ತೀಯ? ಸ್ವರ್ಗದ ಅಧಿಕಾರಿ ಆಗ್ತೀಯ. ಪಾಲುದಾರ ಅಲ್ಲ, ಅಧಿಕಾರಿ ಆಗ್ತೀಯ. ಒಂದು ಪದ ಬದಲಾಯಿಸಿದ ತಕ್ಷಣ ಮಾಯೆಯಲ್ಲ ನೀನು, ಮಾಯಾಧೀಶ ಅಂತ ಹೇಳ್ತಾನಲ್ಲ ಕೃಷ್ಣ, ಹಾಗೆ ಸ್ವರ್ಗದ ಭಾಗಿದಾರನಲ್ಲ ನೀನು, ಸ್ವರ್ಗದ ಅಧಿಕಾರಿ ಆಗ್ತೀಯ, ಒಡೆಯನಾಗ್ತೀಯ, ಯಜಮಾನನಾಗ್ತೀಯ ಅಂತ ಹೇಳ್ತಾ ಋಷಿಗಳು ಅವರ ಭಾವ ಸಮಾಧಿಗೆ ಹೋದ್ರು. ಬ್ರಹ್ಮಾನಂದ ನಾನು ಈ ರೀತಿನಲ್ಲಿ ನಡ್ಕೊಂಡು ನನ್ನ ಜೀವನನ ಸಾರ್ಥಕಗೊಳಿಸ್ಕೋತೀನಿ ಅಂತ ಸಂಕಲ್ಪ ಮಾಡ್ಕೊಂಡ. ವಿದ್ಯಾಧರ ನನ್ನ ಕೆಲಸ ಮುಗೀತು ಅಂತ ಅವನ ದಾರಿಯನ್ನ ಅವನು ಹಿಡ್ದ. ಈಗ ನಾವು ವಾಣಿ ಮೇಡಮ್, ವಾಸುದೇವ್ ಸರ್ ಇದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂತಹ ಒಂದು ಜ್ಞಾನ ಚಿಂತನ ಮಾಡ್ಕೊಳ್ಳಿಕ್ಕೆ ಕಮ್ಮಿ ಸಮಯ ಅಲ್ಲ, 1 ಗಂಟೆ 26 ನಿಮಿಷ ಆಗಿದೆ. ಈ ವಿಚಾರಧಾರೆ ಪ್ರಾರಂಭ ಆಗಿ 20 ನಿಮಿಷ ಆಗಿದೆ. ಇದಕ್ಕಿಂತ ಬೇಕಾ? 1, 2 ಸೇರಿಸಿದ್ರೆ 3. ದೇಹ, ಮನಸ್ಸು, ಆತ್ಮ 3ಕ್ಕೂ ಏನು ಬೇಕೋ ಆ ಫುಡ್ ನಮ್ಗೆ ಇವತ್ತು ಪರಮಾತ್ಮ ಕೊಟ್ಟಿಯಾನೆ ಯಥಾಶಕ್ತಿ. ಅದನ್ನ ನಾವು ಸಂಪೂರ್ಣವಾಗಿ ನಮ್ಮ ಬುದ್ಧಿ ಮನಸ್ಸುಗಳಲ್ಲಿ ತುಂಬಿಕೊಂಡು ನಮ್ಮ ಉದ್ಧಾರವನ್ನ ನಾವು ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಹಿಂದೆ ಮಾಡೋಣ ಅಂತ ನಾನು ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ, ಈ ಒಂದು ಅವಕಾಶಕ್ಕಾಗಿ ನಾನು ಸದಾ ಚಿರಋಣಿಯಾಗಿರ್ತಾ, ತಪ್ಪೇನಾದ್ರೂ ನಾನು ಮಾತಾಡಿದ್ರೆ ಅದನ್ನ ನನಗೆ ಕೊಟ್ಟು ಒಳ್ಳೆಯದನ್ನ ಮಾತ್ರ ನೀವು ತೆಗೆದುಕೊಂಡು ಸದಾ ಈ ಸತ್ಸಂಗದ ಮಾರ್ಗದಲ್ಲಿ ನಡೀತಾ ಸದ್ಗತಿಯನ್ನ ಪಡೆಯೋಣ ಅಂತ ಹೇಳ್ತಾ ಈ ವಿಚಾರಕ್ಕೆ ಉಪಸಂಹಾರವನ್ನ ನೀಡ್ಲಿಕ್ಕೆ ಇಚ್ಛಿಸ್ತೇನೆ.